ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ. ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ, ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಭಕ್ತರ ಆರಾಧನೆಗೆ ಯೋಗ್ಯರೇ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ ಕರ್ತನೇ, ಆರಾಧನೆ ಆರಾಧನೆ. ಧ್ವಜಪ್ರಾಯನೇ ನೀನು ನನ್ನ ಹಿರಿಯನೇ, ನಿನ್ನನ್ನೇ ಆರಾಧಿಸುವೆ, ಧ್ವಜಪ್ರಾಯನೇ ನೀನು ನನ್ನ ಹಿರಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ನನಗಾಗಿ ಬಲಿಯಾದ ಯೇಸುವೇ, ದಿನವೆಲ್ಲ ಆರಾಧಿಸುವೆ, ಬೇಗನೆ ಬರಲಿರುವ ಯೇಸುವೇ, ಹರ್ಷದಿ ಆರಾಧಿಸುವೆ. ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ,
ಪ್ರಿಯನೇ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ನಾವು ಇಲ್ಲಿ ಯಾತ್ರಿಕರು, ಚೀಯೋನಿಗೆ ಹೋಗುವೆವು. ಯೇಸು ತಾನೇ ಮುಂದೆ ಹೋಗ ಸ್ವರ್ಗ ಸೇರುವರೆಗೂ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಯಾತ್ರೆ ಉದ್ದವಾಗಿದ್ದಾಗ್ಯೂ ಹರ್ಷದಿಂದ ಸಾಗುವೆವು. ಇಕ್ಕಟ್ಟಾದ ಮಾರ್ಗದಿಂದ ಮುಂದೆ ಸಾಗಿ ಹೋಗುವ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಭಯ ಹುಟ್ಟಿಸುವ ಸುದ್ದಿ ನಾವು ಕೇಳುವಾಗಲೂ ಸ್ಥಿರ ಚಿತ್ತದಿಂದ ನಾವು ಜೀವನ ಯಾತ್ರೆ ಮಾಡುವ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಗುಡ್ ಮಾರ್ನಿಂಗ್ ಸಹೋದರ ಮತ್ತು ಸಹೋದರಿಯರೇ ಹಾಗೂ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಭಾರತೀಯ ಕ್ರಿಸ್ತನ ಸಭೆ ಕನ್ನಡ ಆನ್ಲೈನ್ ಸರ್ವಿಸ್ಗೆ ಸ್ವಾಗತ ಸುಸ್ವಾಗತ. ಸಹೋದರ ಸಹೋದರಿ, ಈ ಸಮಯದಲ್ಲಿ ಒಂದು ವಚನ ನೋಡೋಣ ನಾವು. ಕೀರ್ತನೆಗಳು 119 2ನೇ ವಚನ. ಆತನ ಕಟ್ಟಳೆಗಳನ್ನು ಕೈಗೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ಆಮೆನ್. ಸಹೋದರ ಸಹೋದರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳುತ್ತೆ ಸಂಪೂರ್ಣ ಮನಸ್ಸಿನಿಂದ ಆತನ ಹುಡುಕುವವರು ಭಾಗ್ಯವಂತರು ಅಂತ. ಸಹೋದರ ಸಹೋದರಿ, ಇವತ್ತು ದೇವರು ನಮ್ಮನ್ನ ಅವರು ಹುಡುಕುವಂತ ಮನಸ್ಸು ಕೊಟ್ಟಿದ್ದಾರೆ. ನಮಗೆ ದೇವರು ನಮ್ಗೆ ಎಷ್ಟೊಂದು ಭಾಗ್ಯವಂತ ಹೇಳ್ತಿದ್ದಾರೆ. ನಾವು ಇಲ್ಲಿ ಕುಂದಿರುವಾಗ ಸಂಪೂರ್ಣ ಮನಸ್ಸಿನಿಂದ ನಾವು ಕುಂತು ಒಂದು ವಾಕ್ಯನ ಕೇಳೋದಾದ್ರೆ ಸಹೋದರರ ಮುಖಾಂತರ ದೇವರು ಒಂದು ವಿಷಯನ ಕಲಿಸಿಕೊಡ್ತಾರೆ. ಈ ಸಮಯದಲ್ಲಿ ನಾವು ಮೀಟಿಂಗ್ ಪ್ರಾರಂಭಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ಪ್ರಾರ್ಥಿಸೋಣ. ಸರ್ವಶಕ್ತನಾಗಿರುವಂಥ ತಂದೆ ಯೇಸುವೇ, ನಿಮ್ಮ ನಾಮಕ್ಕೆ ಪರಿಶುದ್ಧವಾಗಲಿ ಅಪ್ಪ. ಅಪ್ಪ, ಈ ಸಮಯದಲ್ಲಿ ನಿಮ್ಮ ವಾಕ್ಯಗಳು ಹೇಳುತ್ತೆ ಅಪ್ಪ. ದೇವರೇ, ನಿಮ್ಮ ಕಟ್ಟಳೆಗಳನ್ನ ಸಂಪೂರ್ಣ ಮನಸ್ಸಿನಿಂದ ಹುಡುಕುವವರು ಭಾಗ್ಯವಂತರಂತ ಅಪ್ಪ. ಅಪ್ಪ, ಆ ಹೃದಯ ನಮ್ಮಲ್ಲಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಬಹಳ ಸ್ತೋತ್ರ ದೇವರೇ. ತಂದೆ, ನನ್ನ ಸಹೋದರನ ಆಶೀರ್ವಾದ ಮಾಡಿ ಅಪ್ಪ, ಸಹೋದರರು ನಿಮ್ಮ ವಾಕ್ಯ ಹೇಳುವಾಗ ದೇವರು ನಿಮ್ಮ ಪವಿತ್ರಾತ್ಮ ಬಲದಿಂದ ಅವರು ಎಲ್ಲರೂ ನಡೆಸ್ತಾರೆ ಅಂತ ಬಿಡ್ತೀನಿ ದೇವ್ರೆ. ಸಮಯ ಕೊಡಿದಗಾಗಿ ಸ್ತೋತ್ರ ಹೇಳಿದೇವ್ರೆ. ಹೆಚ್ಚುಕ ಪ್ರಾರ್ಥನೆ ಹೆಸರು ಪ್ರಾರ್ಥನೆ ತಂದೆ, ಆಮೀನ್.
ಹತ್ತಿರವಿರು ಓ ಯೇಸುವೆ ನಿನ್ನನ್ನು ಬಿಟ್ಟು ಬಾಳಲಾರೆನು ನನ್ನ ಹತ್ತಿರವಿರು ಓ ಯೇಸುವೆ ನಿನ್ನನ್ನು ಬಿಟ್ಟು ಬಾಳಲಾರೆನು ಹಾಲೆಲೂಯಾ 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 ಕಣ್ಣೀರಿನ ಸಮಯದಿ ತಾಯಿಯಾಗಿರು ಕಷ್ಟದ ಸಮಯದಿ ತಂದೆಯಾಗಿರು ನನ್ನ ಕಣ್ಣೀರಿನ ಸಮಯದಿ ತಾಯಿಯಾಗಿರು ಕಷ್ಟದ ಸಮಯದಿ ತಂದೆಯಾಗಿರು ಹತ್ತಿರವಿರು ಓ ಯೇಸುವೆ ನಿನ್ನನ್ನು ಬಿಟ್ಟು ಬಾಳಲಾರೆನು ನನ್ನ ಹತ್ತಿರವಿರು ಓ ಯೇಸುವೆ ನಿನ್ನನ್ನು ಬಿಟ್ಟು ಬಾಳಲಾರೆನು ಹಾಲೆಲೂಯಾ 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 ಹಾಲೆಲೂಯಾ. ನಮಸ್ಕಾರ ಸಹೋದರ ಸಹೋದರಿ ಮತ್ತು ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ಈ ಭಾನುವಾರ ಆರಾಧನೆಗೆ ಸುಸ್ವಾಗತಗಳು. ಈ ದಿನ ನಾವು ಕಲಿಯುವಂತ ಪಾಠದ ಶೀರ್ಷಿಕೆ ಯಾರು ಇಲ್ಲದಿದ್ದರೂ ದೇವರು. ಹಂಗಂದ್ರೆ ಏನು? ಈ ಒಂದು ಪ್ರಶ್ನೆ ನಮಗ್ ನಾವೇ ಕೇಳ್ಕೊಂಡ್ರೆ, ನಮ್ಮ ಜೀವನದ ಆಧಾರ ಏನು? ಯಾವುದ್ರ ಮೇಲೆ ನಾವು ಬಹಳಷ್ಟು ಅವಲಂಬಿತವಾಗಿದ್ದೀವಿ? ಪ್ರಾಮಾಣಿಕವಾಗಿ ಆಲೋಚಿಸಿ ನೋಡ್ದ ಅಂತಂದ್ರೆ ಬಹುಶಃ ಹಣ ಎಲ್ಲಿಂದ ಬರ್ತಾ ಇದೆ? ನಾವು ಮಾಡುವಂತ ಕೆಲಸ. ಸೊ ನಾವು ಕೆಲಸದ ಮೇಲೆ ಆಧಾರಿತರಾಗಿರ್ಬೋದು ಪ್ರಾಮಾಣಿಕವಾಗಿ ಯೋಚಿಸಿದ್ರೆ. ಅಥವಾ ಜನರು ಅಂತಂದ್ರೆ, ಕೆಲಸ ಅಂತಂದ್ರೆ ನಮ್ಮ ಯಜಮಾನರು, ನಮ್ಮ ಬಾಸ್ ಯಾರಿರ್ತಾರೋ ಅವ್ರ ಮೇಲೆ ಆಧಾರಿತವಾಗಿರುತ್ತೆ ನಮ್ಮ ಜೀವನ. ಅಥವಾ ಕುಟುಂಬ, ನಾವು ಸ್ನೇಹಿತರು. ಸೊ ರೀತಿಯಲ್ಲಿ ಜನರ ಮೇಲೆ ನಾವು ಆಧಾರಿತವಾಗಿರ್ತೀರಿ ನಮ್ಮ ಜೀವನದಲ್ಲಿ, ಅವ್ರ ಮೇಲೆ ನಾವು ಅವಲಂಬಿತವಾಗಿರ್ತೀವಿ. ಆದ್ರೆ ಕಠೋರ ಸತ್ಯ ಏನು ಅಂತಂದ್ರೆ, ಜೀವನದ ಬಗ್ಗೆ ಕೆಲಸ ಕಳ್ಕೋಬಹುದು. ನಮ್ಮ ಬಾಸ್ ನಮ್ಮ ಜೊತೆಲಿ ಯಾವ ರೀತಿಲಿ ನೋಡ್ಕೊಳ್ತಾರೆ, ಯಾವ ರೀತಿಲಿ ವರ್ತನೆ ಮಾಡ್ತಾರೆ ಹೇಳಕ್ಕಾಗಲ್ಲ. ಬಹಳ ಸಾರಿ ಜನ, ಹಣ ನಮ್ಮನ್ನ ಕೈ ಬಿಟ್ಟು ಹೋಗ್ಬೋದು. ನಮ್ಮ ಕುಟುಂಬನೇ ಒಂದೊಂದು ಸಾರಿ ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ವೇನೋ ಅಂತ ಅನ್ನೋ ರೀತಿಯಲ್ಲಿ ನಮ್ಗೆ ಭಾವನೆಗಳಾಗ್ಬೋದು. ಅಥವಾ ನನ್ನ ಸ್ವಂತ ಸ್ನೇಹಿತರೆ ಒಂದೊಂದ್ಸಾರಿ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಅನ್ನೋ ಪರಿಸ್ಥಿತಿ ಬರಬಹುದು. ಸೊ ಆವಾಗ ನಾವು ಫುಲ್ ನಮ್ಮ ಸಂತೋಷನ ಕಳ್ಕೊಂತೀರಿ. ನಾವು ಜೀವನದಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿಲ್ಲದ್ರೆ ಬಹಳ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರಿ. ಯಾಕೆ? ನಾವು ಈ ಜಗತ್ತಿನಲ್ಲಿರುವಂತಹ ವಿಷಯಗಳ ಮೇಲೆ ಆಧಾರಿತವಾಗಿರ್ತೀರಿ. ಅದಕ್ಕೋಸ್ಕರ ಇವತ್ತು ನಾವು ಕಲಿಯುವಂತ ಪಾಠ, ಯಾವುದೇ ವಿಷಯವಾಗಿರ್ಬೋದು ಅಥವಾ ಯಾರೇ ಆಗಿದ್ರು ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ರು ಕೂಡ, ಯಾರು ಇಲ್ಲದಿದ್ದರೂ ದೇವರು. ಅವ್ರ ಮೇಲೆ ಆಧಾರಿತವಾಗಿದ್ದರೆ ನನ್ನ ಸಂತೋಷ ಯಾವಾಗ್ಲೂ ಶಾಶ್ವತವಾಗಿರುತ್ತೆ. ಯಾಕಂದ್ರೆ ದೇವರು ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರೋರು. ಸೊ ಈ ಒಂದು ಪಾಠನ ಯೆಶಾಯ 6ನೇ ಅಧ್ಯಾಯ ವಚನ 1-8 ಇದನ್ನ ಓದಿ ನಾವು ಯಾರು ಇಲ್ಲದಿದ್ದರೂ ದೇವರು ಅನ್ನುವಂತ ಶೀರ್ಷಿಕೆಯಲ್ಲಿ ನಾವು ಒಂದು ಜೀವನದ ಬಗ್ಗೆ ಕೆಲವು ವಿಷಯಗಳನ್ನ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡೋಣ. ದೇವ್ರೇ, ಜೀವನ ಸುಲಭ ಅಲ್ಲ ಸ್ವಾಮಿ. ಈ ಇಹಲೋಕದ ಜೀವನ ಸುಲಭ ಅಲ್ಲ ಸ್ವಾಮಿ. ಯಾವಾಗ್ಲೂ ಏರುಪೇರು, ಬಹಳಷ್ಟು ಗೊಂದಲಗಳಲ್ಲಿ, ಬಹಳಷ್ಟು ಚಿಂತೆಯಲ್ಲಿ
ಮುಳುಗೋಗಿರ್ತೀರಿ ಸ್ವಾಮಿ. ಯಾಕಂದ್ರೆ ನಾವು ಈ ಪ್ರಾಪಂಚಿಕ ವಿಷಯಗಳ ಮೇಲೆ ಆಧಾರಿತವಾಗಿ ಜೀವನ ಮಾಡ್ತಾ ಇದ್ದೀವಿ. ಆ ರೀತಿಲಿ ಇಲ್ದಿರ ನೀವು ಶಾಶ್ವತ, ನೀವು ನಿಶ್ಚಯ, ಯಾವಾಗಲೂ ಜೊತೆಲಿರುವಂತಹ ನಿರಂತರ ಆಧಾರವಾಗಿರುವಂತಹ ನೀವು ನಿಮ್ಮ ಮೇಲೆ ಆಧಾರಿತವಾಗಿ ನಮ್ಮ ಜೀವನನ ನಡೆಸಬೇಕು. ಆ ಒಂದು ಪಾಠನ ಇವತ್ತು ನೀವು ಕಲಿಸ್ಕೊಡ್ರಿ ಅಂತ ಕೇಳ್ತಾ ಇದ್ರಿ ಸ್ವಾಮಿ. ಪವಿತ್ರ ನಿಮಗೆ ನಮ್ಮ ಬಗ್ಗೆ ಸರ್ವವೂ ಗೊತ್ತಿರೋದೆ ಸ್ವಾಮಿ. ನಮ್ಮ ಪರಿಸ್ಥಿತಿ, ನಮ್ಮ ಜೀವನದ ಪರಿಸ್ಥಿತಿ ಹೇಗಿದೆ, ನಮ್ಮ ಆಲೋಚನೆಗಳು ಹೇಗಿದೆ, ನಮ್ಮ ಭಾವನೆಗಳು ಹೇಗಿದೆ, ಎಲ್ಲವೂ ಗೊತ್ತಿರುವಂತಹ ದೇವರು ಸ್ವಾಮಿ ನೀವು. ಈ ಪಾಠ ಕೇಳ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ನಮಗೆ ಯಾವ ರೀತಿಲಿ ಈ ಪಾಠ ಅನ್ವಯಿಸುತ್ತೋ ಆ ರೀತಿಯಲ್ಲಿ ಅರ್ಥೈಸ್ಬೇಕು ಅಂತ ಮಾತ್ರ ಕೇಳ್ಕೊಂತಾ ಇದ್ದೀನಿ ಸ್ವಾಮಿ. ಯಾವುದೇ ಕಾರಣಕ್ಕೂ ನನ್ನ ಸ್ವಂತ ಜ್ಞಾನ ಅಥವಾ ನಾನು ಅಲ್ದಿರ ಪವಿತ್ರಾತ್ಮರೇ ನೀವೇ ನನ್ನಿಂದ ಮೂಲಕ ಮಾತಾಡ್ಬೇಕು ಅಂತ ಕೇಳ್ಕೊಂಡು ನೀನೇ ನಡೆದ್ರು ಅದು ನಿಮ್ಮ ಘನತೆಗೋಸ್ಕರ ಮಾತ್ರ ಆಗ್ಲಿ ಅಂತ ಕೇಳಿಕೊಂಡು ನಮ್ಮೆಲ್ಲರನ್ನ ನಿಮ್ಮ ಪಾದದಲ್ಲಿಟ್ಟು ಈ ಪ್ರಾರ್ಥನೆಯನ್ನು ಯೇಸುವೆ ನಿಮ್ಮ ನಾಮದಲ್ಲಿ ಕೇಳ್ತಾ ಇದ್ದೀರಿ. ಆಮೇನ್. ಯೆಶಾಯ 6ನೇ ಅಧ್ಯಾಯ ವಚನ 1-8. ಅರಸನಾದ ಉಜ್ಜಿಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನವರೊಡನಾಗಿರುವುದನ್ನು ಕಂಡನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2 ತನ್ನ ಮುಖವನ್ನು 2 ತನ್ನ ಕಾನುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಆಗ ನಾನು, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ? ನಾಶವಾದೆನಲ್ಲ, ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವನು. ಇಂತಹ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ, ಇದು ನಿನ್ನ ತುಟಿಗಳಿಗೆ ತಗಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ, ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು. ಇದು ಇವತ್ತಿನ ಪಾಠದ ವಚನಗಳು. ವಚನ 1ರಲ್ಲಿ ನೀವು ಆಲೋಚನೆ ಮಾಡಿ ನೋಡೋದಂದ್ರೆ ಅಲ್ಲಿ ಏನ್ ಹೇಳ್ತಾ ಇದೆ, ಉಜ್ಜಿಯ ಅರಸನು ಸತ್ತ ವರುಷದಲ್ಲಿ ಅಂತ ಹೇಳಿ. ಈ ರೀತಿಯಾಗಿ ಸತ್ಯವೇದ ವಚನಗಳಲ್ಲಿ ಯಾಕೆ ಬರೀತಾರಂತಂದ್ರೆ, ಒಂದು ಕಾರಣ, ಯಾವ ಕಾಲ ಅವಧಿಯಲ್ಲಿ, ಯಾವ ಟೈಮ್ ಫ್ರೇಮ್ ನಲ್ಲಿ ಈ ಘಟನೆಗಳು ನಡೀತಾ ಇದೆ ಅಂತ ಹೇಳಿ ಅಲ್ಲಿ ನೋಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ರಾಜ ಆಳ್ತಾ ಇದ್ರು, ಈ ಸಮಯದಲ್ಲಿ ಇದು ನಡೆದಿದ್ದು ಅನ್ನೋದಕ್ಕೆ ಒಂದು ಕಾರಣಕ್ಕೋಸ್ಕರ ಬರೀತಾರೆ. ಅಷ್ಟೇ ಅಲ್ದಿರ ಇಲ್ಲಿ ನಾವು ಗಮನಿಸ್ಬೇಕಾಗಂತ ವಿಷಯ ಏನಂದ್ರೆ, ಆಗಿನ ಕಾಲದಲ್ಲಿ ಜನರು ಸಂತೋಷವಾಗಿ ಸುರಕ್ಷಿತವಾಗಿ ಇದ್ದಾರೆ ಅನ್ನೋದಕ್ಕೆ ಬಹಳ ಆಧಾರ ಅವರ ರಾಜರಾಗಿದ್ರು. ರಾಜ ಒಳ್ಳೆಯವನಾಗಿದ್ದು ರಾಜ್ಯನ ಸರಿಯಾಗಿ ನೋಡ್ಕೊಂಡು ಬರ್ತಾ ಇದ್ದೇನೆ, ಪ್ರಜೆಗಳನ್ನ ಸರಿಯಾಗಿ ನೋಡ್ಕೊಂಡು ಬರ್ತಾ ಇದ್ದೇನೆ ಅಂತಂದ್ರೆ ರಾಜ್ಯದಲ್ಲಿರುವಂತಹ ಎಲ್ಲರೂ ಕೂಡ ಸುಖ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ರು. ಅಂದ್ರೆ ಆಗಿನ ಕಾಲದಲ್ಲಿ ರಾಜನ ಮೇಲೆ ಆಧಾರಿತವಾಗಿ ಅವರು ಜೀವನ ನಡೆಸ್ತಾ ಇದ್ರು. ಸೊ ಇಲ್ಲಿ ಬರಿತಾ ಇರೋದೇನು, ಈ ಘಟನೆ ನಡೆದಾಗ ರಾಜನ ಮರಣ ಅಂದ್ರೆ ಅವರ ಭರವಸೆ ಕುಸಿದು ಹೋಗಿದೆ, ಭರವಸೆಯ ಆಧಾರ ಕುಸಿದಾಗ ಈ ಸನ್ನಿವೇಶಗಳು ನಡೀತಾ ಇದೆ ಅನ್ನೋದನ್ನ ಗಮನಿಸಿ. ನಮ್ಮ ಜೀವನದಲ್ಲೂ ಕೂಡ ಅನೇಕ ಬಾರಿ, ನಾನು ಅವಾಗಲೇ ಹೇಳ್ದಂಗೆ, ನಾವು ಬೇರೆ ಬೇರೆ ವಿಷಯಗಳ ಮೇಲೆ, ಜನರ ಮೇಲೆ, ಹಣ, ಕೆಲಸ, ಕುಟುಂಬ, ಸ್ನೇಹಿತರು, ಇವ್ರ ಮೇಲೆ ಆಧಾರಿತವಾಗಿ ನಾವು ಜೀವನ ನಡೆಸ್ತೀರಿ ಅಂತ ಹೇಳಿದ್ನಲ್ವಾ. ಅವರು ಜೊತೆಲಿಲ್ಲ, ಕೈ ಬಿಟ್ಟು ಹೋಗ್ಬಿಟ್ರು, ಕೆಲಸ ಕಳ್ಕೊಂಡ್ಬಿಟ್ಟೆ, ಹಣ ಕಳ್ಕೊಂಡ್ಬಿಟ್ಟೆ ಅಂದಾಗ ನಾವು ಅವಾಗ್ಲೇನೆ
ಆ ಅಲ್ಲೋಲ ಕಲ್ಲೋಲವಾಗಿ ತಬ್ಬಿಬ್ಬಾಗಿ ಏನ್ ಮಾಡೋದು ಗೊತ್ತಿಲ್ದಿರ ಬಹಳ ಚಿಂತೆಯಲ್ಲಿ ಮುಳುಗೋಗ್ಬಿಡ್ತೀರಿ. ಸೊ ಅಂತಹ ಸಮಯದಲ್ಲಿ ಈ ಘಟನೆ ನಡೀತಾ ಇದೆ ಅಂತ ವಚನ ಹೇಳ್ತಾ ಇದೆ. ಇನ್ನಷ್ಟು ಆಳವಾಗಿ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಆ ಒಂದು ಸಮಯ ಹೇಗಿತ್ತು ಅಂತಂದ್ರೆ ಕೆಲವು ವಚನಗಳು ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ ವಚನ 16 ನೋಡಿ. ಆದರೆ ಅವನು ಬಲಿಷ್ಠನಾದ ಮೇಲೆ, ಅವನು ಅಂತಂದ್ರೆ ಈ ಉಜ್ಜಿಯ ರಾಜನು, ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ತನ್ನ ದೇವರಾದ ಯೆಹೋವನಿಗೆ ದ್ರೋಹಿಯಾಗಿ ಧೂಪವೇದಿಯ ಮೇಲೆ ತಾನೇ ಧೂಪ ಹಾಕಬೇಕೆಂದು ಯೆಹೋವನ ಆಲಯದೊಳಕ್ಕೆ ಹೋದನು. ವಚನ 18ರಲ್ಲಿ ಅವನಿಗೆ, ಉಜ್ಜಿಯನೇ, ಯೆಹೋವನಿಗೋಸ್ಕರ ಧೂಪ ಹಾಕುವುದು ನಿನ್ನ ಕೆಲಸವಲ್ಲ, ಅದಕ್ಕೋಸ್ಕರ ಆರೋನನ ಸಂತಾನದವರಾದ ಯಾಜಕರು ಪ್ರತಿಷ್ಠರಾಗಿದ್ದಾರೆ. ಪವಿತ್ರ ಆಲಯವನ್ನು ಬಿಟ್ಟು ಹೋಗು, ನೀನು ದ್ರೋಹಿ. ಇದಕ್ಕಾಗಿ ದೇವರಾದ ಯೆಹೋವನಿಂದ ನಿನಗೆ ಮಾನ ಉಂಟಾಗಲಾರದು ಅನ್ನಲು ಧೂಪ ಹಾಕಬೇಕೆಂದು ಕೈಯಲ್ಲಿ ಧೂಪಾರಾತಿಯನ್ನು ಹಿಡಿದಿದ್ದ ಉಜ್ಜಿಯನು ಕೋಪವುಳ್ಳವನಾದನು. ಅವನು ಯೆಹೋವನ ಆಲಯದ ಧೂಪವೇದಿಯ ಬಳಿಯಲ್ಲಿ ನಿಂತು ಯಾಜಕರೊಡನೆ ಸಿಟ್ಟಿನಿಂದ ಮಾತಾಡುತ್ತಿರುವಾಗ ಯಾಜಕರ ಸಮಕ್ಷದಲ್ಲೇ ಅವನ ಹಣೆಯಲ್ಲಿ ಕುಷ್ಠ ಹುಟ್ಟಿತು. 21ನೇ ವಚನ. ಉಜ್ಜಿಯನು ಜೀವದಿಂದಿರುವವರೆಗೂ ಕುಷ್ಠರೋಗಿಯಾಗಿದ್ದು ಯೆಹೋವನ ಆಲಯಕ್ಕೆ ಬಾರದಂತೆ ಬಹಿಷ್ಕೃತನಾದನು. ಅವನು ಕುಷ್ಠದ ದೆಸೆಯಿಂದ ಪ್ರತ್ಯೇಕವಾದ ಮನೆಯಲ್ಲಿ ವಾಸಿಸಬೇಕಾಯಿತು. ರಾಜಗೃಹಾಧಿಪತಿಯನ್ನು ಪ್ರಜಾಪಾಲವೆಯನ್ನು ಅವನ ಮಗನಾದ ಯೋತಾಮನು ನೋಡಿಕೊಳ್ಳುತ್ತಿದ್ದನು. ಅಂದ್ರೆ ಆಗಿನ ಪರಿಸ್ಥಿತಿ ಹೇಗಿದೆ ಅನ್ನೋದು ನೋಡಿ. ಯೆಶಾಯ 6ನೇ ಅಧ್ಯಾಯದಲ್ಲಿ ಪರಿಸ್ಥಿತಿ ಈ ರೀತಿ ಇದೆ. ಅಂದ್ರೆ ನಾನು ಆವಾಗಲೇ ಹೇಳ್ದಂಗೆ ಆಗಿನ ಕಾಲದಲ್ಲಿ ರಾಜರ ಮೇಲೆ ಬಹಳ ಆಧಾರಿತವಾಗಿದ್ರು. ಇಂತಹ ಬಿಕ್ಕಟ್ಟಾದ ಪರಿಸ್ಥಿತಿ ಇದು ನಡೆದಿದ್ದು ಕ್ರಿಸ್ತಪೂರ್ವ 740ನೇ ಇಸ್ವಿಯಲ್ಲಿ. 790ರಿಂದ 740 ಅಂಕ 52 ವರ್ಷಗಳ ಕಾಲ ಉಜ್ಜಿಯನು ರಾಜನಾಗಿದ್ರು. ಅವನ ಜೀವನ ನೀವು ನೋಡ್ದ ಅಂತಂದ್ರೆ ಸುವರ್ಣ ಯುಗವಾಗಿತ್ತು. ದೇವರ ಅವನಿಗೆ ಆಶೀರ್ವಾದ ಮಾಡಿ ಬಹಳಷ್ಟು ಜಯ ಕೊಟ್ಟಿದ್ನು, ಚೆನ್ನಾಗಿ ನಡೀತಾ ಇದ್ರೆ. ಆದ್ರೆ ಈಗ ನಾವು ಓದಿದ್ರಲ್ವಾ, ಆ ಒಂದು ದೇವರ ವಿರುದ್ಧವಾಗಿ ಮಾಡಿದಂತ ಕಾರ್ಯದಿಂದ ಅವನಿಗೆ ಕುಷ್ಠರೋಗ ಆಯ್ತು. ಆ ಕುಷ್ಠದ ರೋಗದಿಂದನೇ ಬಹಳಷ್ಟು ನರಳುತ್ತಾ ಅವನು ಮರಣ ಹೊಳ್ತಾರೆ. ಅಂತಹ ಸಮಯದಲ್ಲಿ ಈ ಘಟನೆ ನಡೀತಾ ಇದೆ. ಯೆಶಾಯ 6ನೇ ಅಧ್ಯಾಯ. ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಜೀವನದಲ್ಲೂ ಕೂಡ ಅನೇಕ ಅಲ್ಲೋಲ ಕಲ್ಲೋಲ ಹೋಗುತ್ತೆ. ಉದಾಹರಣೆಗೆ ಹಣಕಾಸಿನ ಅಸ್ಥಿವಾರ ಅಂದ್ರೆ ಹಣ ಇಲ್ಲದೆ ಇದ್ದಾಗ, ಹಣದ ಮೇಲೆ ನಾವು ತುಂಬಾ ಆಧಾರಿತವಾಗಿದ್ದೀರಿ, ಸಾಲ ಸಿಕ್ಕಾಪಟ್ಟೆ ಆಗ್ತಾ ಇದೆ, ಈ ಸಾಲ ತೀರ್ಸಕ್ಕೆ ಏನಾದ್ರೂ ಒಂದು ಮಾಡ್ಬೇಕು, ಹಣ ಬೇಕು ನಮ್ಗೆ, ಏನೋ ಯಾರತ್ತಾದ್ರೂ ಸಾಲ ಕೇಳಬೇಕು, ಅಥವಾ ನಮ್ಮ ಲೋನ್ ತಗೋಬೇಕು, ನಮ್ಮ ಆಫೀಸಲ್ಲಿ ಲೋನ್ ತಗೋಬೇಕು, ಬ್ಯಾಂಕಲ್ಲಿ ಹೋಗಿ ತಗೋಬೇಕು ಅನ್ನೋ ಒಂದು ತುಂಬಾ ಆಧಾರಿತ ನಾವು ಹಣಕಾಸಿನ ಮೇಲೆ ಇರ್ತೀರಿ. ಅಂತಹ ಸಮಯದಲ್ಲಿ ಹಣ ಸಿಗದೆ ಇದ್ದಾಗ, ಲೋನ್ ಸಿಗದೆ ಇದ್ದಾಗ, ಸಾಲ ತೀರ್ಸಕ್ ಆಗದೆ ಇದ್ದಾಗ, ಮನೆ ಖರ್ಚನ್ನ ನಿಭಾಯಿಸಕ್ ಆಗದೆ ಇದ್ದಾಗ, ಆ ಆಧಾರ ಕಳ್ಕೊಂಡಿದ್ದಾಗ, ಅಂತ ಸಮಯ ಇಲ್ಲಿ ನಡೀತಾರಂತ ಸಮಯ ನಮ್ಮ ಜೀವನಕ್ಕೆ ಹೋಲಿಸಿ ನೋಡ್ತಾ ಇದ್ದೀನಿ. ಅಥವಾ ಆರೋಗ್ಯ ಕ್ಷೀಣಿಸಿದಾಗ, ನಮ್ಮ ಆರೋಗ್ಯ ಅಥವಾ ನಾವು ಬಹಳಷ್ಟು ಆತ್ಮೀಯರಾಗಿರುವಂತ, ನಾವು ಪ್ರೀತಿ ಮಾಡುವಂತಹವರ ಆರೋಗ್ಯ ಕ್ಷಣಿಸಿ ಹೋಗ್ತಾ ಇದ್ದಾಗ, ಅಯ್ಯೋ ಏನ್ ಮಾಡೋದು ಗೊತ್ತಿಲ್ಲ, ಡಾಕ್ಟರ್ ಕೈ ಬಿಟ್ಬಿಟ್ಟಿದ್ದಾರೆ, ಎಷ್ಟು ಹಾಸ್ಪಿಟಲ್ಗೆ ಹೋದ್ರು ಏನು ಆಗ್ತಾ ಇಲ್ಲ, ಏನ್ ಮಾಡೋದು ಗೊತ್ತಿಲ್ಲ ಅನ್ನೋಂಥ ಪರಿಸ್ಥಿತಿ. ಅಥವಾ ಸಂಬಂಧಗಳು ಮುರಿದು ಬಿದ್ದಾಗ, ನಾವು ಈ ಪ್ರಪಂಚದಲ್ಲಿ ಇರ್ಬೇಕಾದ್ರೆ ಸಂಬಂಧಗಳು ಬಹಳ ಬೇಕಾಗಿದೆ. ನಾವು ಗಂಡ ಹೆಂಡತಿ ಇರ್ಬೋದು, ಅಥವಾ ತಂದೆ ತಾಯಿ ಮಕ್ಕಳ ಜೊತೆಗಿರ್ಬೋದು, ಅಣ್ಣ ತಮ್ಮಂದಿರ ಜೊತೆ ಇರ್ಬೋದು, ಅಥವಾ ಸ್ನೇಹಿತರ ಜೊತೆಗಿರ್ಬೋದು. ನಾವು ಬಹಳ ಆತ್ಮೀಯವಾಗಿರುವಂತ ಸಂಬಂಧಗಳು ಮುರಿದು ಹೋಗ್ತಾ ಇರುವಂತಹ ಒಂದು ಸನ್ನಿವೇಶ ಇದ್ದಾಗ, ಅಥವಾ ನಾಯಕತ್ವವು ನಿರಾಶೆಗೊಳಿಸಿದಾಗ, ನಾವು ಸಭೆ ಆಗಿರ್ಬೇಕಾದ್ರೆ ನಮ್ಮ ಲೀಡರ್ಗಳ ಮೇಲೆ ಬಹಳ ಆಧಾರಿತವಾಗಿರ್ತೀರಿ. ಆ ಲೀಡರ್ಗಳೇ ಅಥವಾ ಈ ಪ್ರಪಂಚ ನಡೆಸುವಂತ, ಪ್ರಪಂಚದಲ್ಲಿರುವಂತ ನಾಯಕರೇ ನಿರಾಶೆಗೊಳಿಸಿದಾಗ ನಮ್ಮ ಜೀವನ ಏನಾಗ್ತಾ ಇದೆ, ಅಸುರಕ್ಷತೆ ಭಾವನೆ ಆಗ್ತಾ ಇದೆ ಅನ್ನೋಂಥ ಸಮಯದಲ್ಲಿ ಅನ್ನೋ ತರ ಇಲ್ಲಿ ತೋರಿಸ್ಕೊಡ್ತದೆ. ಆ ಸಮಯದಲ್ಲಿ ಏನ್ ಮಾಡ್ಬೇಕು? ಯಾಕೆ ಈ ಜೀವನ ಸತ್ತಿದ್ದಾಗ ಈ ಒಂದು ವಿಷಯ ತೋರಿಸ್ತಾ ಇದ್ದಾರೆ? ಆ ಸಮಯದಲ್ಲಿ ಏನಾಗ್ತಾ ಇದೆ, ಯೆಶಾಯನಿಗೆ ದೇವರು
ಸಿಂಹಾಸನದ ಮೇಲೆ ಕೂತಿರುವಂತ ವಿಷಯ, ಕೂತಿರುವಂತ ದರ್ಶನ ಆಗ್ತಾ ಇದೆ. ಯಾಕದ್ ತೋರಿಸ್ತಾ ಇದಾರೆ ಅಂತಂದ್ರೆ, ದೇವರು ಭರವಸೆ ಕೊಡ್ತಾ ಇದ್ದಾರೆ, ನಿನ್ನ ಅಕ್ಕಪಕ್ಕದಲ್ಲಿರುವಂತ ಪರಿಸ್ಥಿತಿ ಹೀನಾಯವಾಗ್ತಾ ಇದೆ, ಹದಗೆಟ್ಟೋಗ್ತಾ ಇದೆ ಅಂದ್ರೂ ಕೂಡ ನಾನಿದ್ದೀನಿ. ಎಲ್ಲರೂ ಕೈ ಬಿಟ್ರು ಕೂಡ ದೇವರು ನಾನ್ ಕೈ ಬಿಡಲ್ಲ ಅಂತ ಅವರು ಆ ಸಿಂಹಾಸನದ ಮೇಲೆ ಕುಳಿತಿರೋದನ್ನ ಯೆಶಾಯಕ್ಕೆ ತೋರಿಸ್ತಾ ಇದ್ದಾರೆ. ಯೋಹಾನ 12ನೇ ಅಧ್ಯಾಯ 41ನೇ ವಚನದಲ್ಲಿ ಕೂಡ ಇದ್ರ ಬಗ್ಗೆ ಹೇಳ್ತಾರೆ. ಆ ಒಂದು ಸನ್ನಿವೇಶ ಯೋಹಾನ 12ನೇ ಅಧ್ಯಾಯದಲ್ಲಿ ಯೇಸು ಏನೋ ಅನೇಕ ಅದ್ಭುತ ಕಾರ್ಯಗಳು ಮಾಡಿ ಅನೇಕ ವಿಷಯಗಳನ್ನ ಹೇಳ್ಕೊಡ್ತಾ ಇದ್ರು. ಜನ ನಂಬ್ತಾ ಇಲ್ಲ. ಅವ್ರು ನೋಡಿದ್ರು ನೋಡದೇ ಇರೋ ರೀತಿಯಲ್ಲಿ, ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದಿರಲಿ, ಅರ್ಥ ಆಗದೆ ರೀತಿಲಿ, ಅಂದ್ರೆ ನಂಬಿಕೆ ಹಿಡ್ದಿರ ಹೋಗ್ತಾ ಇರುವಂತ ಸಮಯದಲ್ಲಿ ಈ ವಚನ ಹೇಳ್ತಾ ಇದ್ದಾರೆ, ಯೆಶಾಯನು ಆತನ ಮಹಿಮೆಯನ್ನು ಕಂಡು ಆತನ ವಿಷಯವಾಗಿ ಮಾತನಾಡಿದ್ದರಿಂದಲೇ. ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ, ಎಷ್ಟೇ ನಷ್ಟ, ಎಷ್ಟೇ ನೋವಾಗ್ತಾ ಇದ್ರು ಕೂಡ ದೇವರಿದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ಅಂತಹ ಪರಿಸ್ಥಿತಿ ಇದ್ರೆ, ಇವಾಗಲ್ದಿರ ಮುಂಚೆ ಯಾವಾಗಾದ್ರೂ, ಮುಂದೆ ಯಾವಾಗಾದ್ರೂ ಅಂತ ಪರಿಸ್ಥಿತಿ ಬಂದ್ರೆ ನಾವು ಮಾಡ್ಬೇಕಾಗಿರುವಂತ ವಿಷಯ ಇಷ್ಟೇ. ಯೆಶಾಯ 6ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಅವನಿಗೆ ದರ್ಶನ ಕೊಡ್ತಾ ಇದಾರಲ್ಲ, ನಾನು ಸಿಂಹಾಸನದ ಮೇಲೆ ಕುಳಿತಿದ್ದೀನಿ ಅಂತ. ಆ ವಿಷಯ ಜ್ಞಾಪಿಸ್ಕೊಳ್ಳಿ. ಉದಾಹರಣೆಗೆ, ಈಗ ನನ್ನ ಜೀವನದಲ್ಲಿ ನಾವು ಬಹಳ ನೋವು, ಚಿಂತೆ, ಬಾಧೆ, ನಷ್ಟ, ಸಂಬಂಧಗಳಿಗೂ ಮುರಿದು ಹೋಗ್ತಾ ಇದೆ, ಹಣದ ಒತ್ತಡ ಜಾಸ್ತಿ ಆಗ್ತಾ ಇದೆ, ಆರೋಗ್ಯ ಹದಗೆಟ್ಟೋಗಿದೆ, ಆ ಥರ ಯಾವುದೇ ಒಂದು ಸನ್ನಿವೇಶ ಬಂದರೂ ಕೂಡ ಅಂತಹ ಸನ್ನಿವೇಶದಲ್ಲಿ ಕಣ್ಣು ಮುಚ್ಚಿಕೊಂಡು ಧ್ಯಾನಿಸಿ, ಪರಲೋಕದ ಕಡೆ ನೋಡಿ. ನನ್ನ ದೇವರು ಸಿಂಹಾಸನದ ಮೇಲೆ ಕೂತಿದ್ದಾರೆ. ಕೂತ್ಕೊಂಡು ಏನ್ ಹೇಳ್ತಾ ಇದ್ದಾರೆ? ನಾನಿದ್ದೀನಿ. ಜನ ಎಲ್ಲ ಬಿಟ್ಟೋದ್ರು ಕೂಡ, ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ, ಏನು ಮಾಡಕ್ ಆಗ್ತಾ ಇಲ್ಲ ಅಂದ್ರೂ ಕೂಡ ದೇವ್ರು ಹೇಳ್ತಿದ್ದಾರೆ, ನಾನಿದ್ದೀನಿ, ನನ್ನ ಮೇಲೆ ಆಧಾರಿತವಾಗಿರಿ. ಯಾರು ಇಲ್ಲ ಅಂದ್ರೂ ನಾನಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಆ ದೇವರನ್ನ ನೋಡಿದಾಗ ಆವಾಗ ನಮಗೆ ಭರವಸೆ ಬರಬೇಕು. ಎಂಥದ್ದೇ ಕಷ್ಟ ಆದ್ರೂ ನಾನು ನಿಭಾಯಿಸಬಲ್ಲೆ, ಯಾಕಂದ್ರೆ ದೇವ್ರು ನನ್ನ ಜೊತೆಗಿದ್ದಾರೆ ಅಂತ ಹೇಳಿ. ನಮ್ಮ ಆಲೋಚನೆಗಳು ಹೇಗಿರ್ಬೇಕು ಅಂತಂದ್ರೆ, ಹದಗೆಟ್ಟೋಗ್ತಾ ಇದೆ ಆದ್ರೂ ದೇವರಿದ್ದಾರೆ. ಯಾಕೆ? ಕಣ್ಣು ಮುಚ್ಚಿಕೊಂಡು ದೇವರು ಪರಲೋಕದಲ್ಲಿ ಸಿಂಹಾಸನ ಕೂತ್ಕೊಂಡು ಇಡೀ ಪ್ರಪಂಚನೇ ನಡೆಸ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ನನ್ನ ಜೀವನ ನಡೆಸ್ತಾ ಇದ್ದಾರೆ ಅನ್ನೋಂಥ ಭರವಸೆ ನಮಗ್ ಬರಬೇಕು. ಯೆಹೋವನ ಅದ್ಭುತ ಮಹಿಮೆ ಇಲ್ಲಿ ಯೆಶಾಯನಿಗೆ ದರ್ಶನ ಆಯ್ತಲ್ಲ, ಅದನ್ನ ನಾವು ಮರೆಯೋದ್ ಬೇಡ. ಈ ಯೋಹಾನ 12ನೇ ಅಧ್ಯಾಯ 41ನೇ ವಚನದಲ್ಲಿ ಅಲ್ಲಿ ದರ್ಶನ ಅವನಿಗೆ, ಅಂದ್ರೆ ಯೆಶಾಯನಿಗೆ ಕಾಣಿಸಿದ್ದು ಯೇಸು ಕ್ರಿಸ್ತರೇ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ನಮ್ಮ ಜೀವನದಲ್ಲೂ ಯೇಸು ಇದ್ದಾರೆ. ಆ ಭರವಸೆ ನಮಗೆ ಧೈರ್ಯ ನೀಡ್ಲಿ, ನಮಗೆ ಶಕ್ತಿ ನೀಡ್ಲಿ. ನೀವು ಚಿಂತೆಯಲ್ಲಿ ಮುಳುಗೋಗ್ತಾ ಇದ್ದೀರಾ, ಬಾಧೆಯಲ್ಲಿದ್ದೀರಾ ಅಂತಂದ್ರೆ ಕಣ್ಣು ಮುಚ್ಚಿಕೊಂಡು ಯೆಹೋವ ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡು ತನ್ನ ರಾಜ್ಯ, ಅಂದ್ರೆ ನನ್ನ ಜೀವನ ನಡೆಸ್ತಾ ಇದ್ದಾರೆ. ಎಂಥದ್ದೇ ಕಷ್ಟ ಇದ್ರು ಅವ್ರು ನಡ್ಸ್ಕೊಂಡು ಹೋಗ್ತಾರೆ, ಕಷ್ಟದಿಂದ ಪಾರ್ ಮಾಡ್ತಾರೆ ಅನ್ನೋಂಥ ಭರವಸೆ ನಾವು ಬಿಟ್ಕೊಡೋದು ಬೇಡ. ಆ ವಚನ 1 ನಾವು ನೋಡಿದ್ರಲ್ಲ, ಸಿಂಹಾಸನ ಆದ ನಂತರ ಆತನ, ಅಂದ್ರೆ ಯೆಶಾಯ 6ನೇ ಅಧ್ಯಾಯ 1ನೇ ವಚನದಲ್ಲಿ ಕಂಟಿನ್ಯೂ ಮಾಡ್ತಾ ಇದೀನಿ, ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರೆಫಿಯರು ಇದ್ದರು. ಪ್ರತಿಯೊಬ್ಬರೂ 6 ರೆಕ್ಕೆಯುಳ್ಳವನಾಗಿ, 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಈ ವಚನದ ಕಡೆ ಗಮನ. ಇಲ್ಲಿ ನಾವು ಒಂದು ಸೆರಫಿಯರ್ ಬಗ್ಗೆ ನಾವು ನೋಡ್ತಾ ಇದ್ರಿ. ಸೆರಫಿಯರ್ಗೆ ಇವರು ದೈವಿಕ ಸೇವಕರು, ಏಂಜಲ್ಸ್ ಅಂತ ಹೇಳ್ತಾರಲ್ಲ, ದೇವದೂತರು. ಇವ್ರಿಗೆ 6 ರೆಕ್ಕೆಗಳಿದೆ. ಯಾವಾಗಾದ್ರೂ ಆಲೋಚನೆ ಮಾಡಿದ್ರೆ ಯಾಕೆ ಈ 6 ರೆಕ್ಕೆಗಳು ಅಂತ ಹೇಳ್ಬಿಟ್ಟು ಕೆಲವು ಸತ್ಯವೇದ ಪಂಡಿತರು ಹೀಗೆ ಹೇಳ್ತಾರೆ, ಮುಖವನ್ನು ಮುಚ್ಚುವ 2 ರೆಕ್ಕೆಗಳು. ಯಾಕೆ? ದೇವರ ಅದ್ಭುತ ಮಹಿಮೆಯ ಎದುರು ತೋರುವ ಭಕ್ತಿ ಮತ್ತು ಪವಿತ್ರ ಭಯ, ಅದಕ್ಕೆ ಅವ್ರ ಮುಖ ಮುಚ್ಕೊಳ್ತಾರೆ, ದೇವ್ರ ಮುಂದೆ ನಾನಿದ್ದೀನಿ ಅಂತ.
ಹಾರಲು ಬಯಸುವ ಎರಡು ರೆಕ್ಕೆಗಳು. ಯಾಕೆ? ದೇವರ ಚಿತ್ತವನ್ನು ನೆರವೇರಿಸಲು ತೋರುವ ತ್ವರಿತ ವಿಧೇಯತೆ ಮತ್ತು ಸಿದ್ಧತೆ. ದೇವ್ರ ಕೆಲಸ ಮಾಡಿದಾಗ ನಾನು ರೆಡಿ ಇದ್ದೀನಿ, ನಾನು ಹಾರಕ್ಕೆ ರೆಡಿ ಇದ್ದೀನಿ, ನಾನು ಹೋಗಕ್ಕೆ ರೆಡಿ ಇದ್ದೀನಿ ಅಂತ ತೋರಿಸ್ಕೊಡೋದಕ್ಕೆ ಆ ಎರಡು ರೆಕ್ಕೆಗಳು. ಕಾಲುಗಳನ್ನು ಮುಚ್ಚುವ ಎರಡು ರೆಕ್ಕೆಗಳು. ದೈವಿಕ ಸೇವೆಯಲ್ಲಿ ತೋರುವ ಸಂಪೂರ್ಣ ದೀನತೆ ಮತ್ತು ಅಹಂಕಾರದ ನಿರಾಕರಣೆ. ನಾನು ಏನೂ ಅಲ್ಲ, ಸರ್ವವು ದೇವರೇ, ದೇವರಿಂದನೇ ಎಲ್ಲ ಅಂತ ತೋರಿಸ್ಕೊಡೋದಕ್ಕೋಸ್ಕರ ಅಂತ ಕೆಲವು ಸತ್ಯವೇದ ಅಧ್ಯಯನ ಮಾಡಿರುವಂತ ಕೆಲವರು ಹೇಳಿರುವಂತ ವಿಷಯಗಳು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಅದು ಬಿಟ್ಟು ನಾನು ನಿಮ್ಗೆ ಗಮನಕ್ಕೆ ಏನ್ ತರಿಸ್ತೇನೆ ಅಂದ್ರೆ, ಒಂದು ನಾವು ಸಿಂಹಾಸನದ ಮೇಲೆ ದೇವ್ರು ಕೂತಿದ್ದಾರೆ ಅಂತ ನೋಡಿದ್ರೆ ಗಮನಿಸುತ್ತೆ. ಇಲ್ಲಿ ನೋಡಿ, ಆತನ ವಸ್ತ್ರದ ಅಂಚು ದೇವಾಲಯವನ್ನು ತುಂಬಿತು. ದೇವಾಲಯ, ಅವರ ಮಹಿಮೆನ ಗಮನಿಸಿ. ಇಡೀ ಅವ್ರು ಹಾಕೊಂಡಿರೋಂಥ ವಸ್ತ್ರದ ಅಂಚು ಮಾತ್ರ ದೇವಾಲಯ ಎಲ್ಲ ತುಂಬಿಕೊಂಡಿತ್ತು. ದೇವದೂತರ ಸ್ತುತಿ ಏನು, ಪರಿಶುದ್ಧ 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 ಅಂತ 3 ಬಾರಿ ಹೇಳ್ತಾ ಇದ್ದಾರೆ. ಇದು ಇಲ್ಲಿ ಮಾತ್ರ ಅಲ್ಲ, ನಾವು ಪ್ರಕಟಣೆ ಅಥವಾ ಹಲವಾರು ಕಡೆ ನೋಡ್ಬೋದು ಯಾವ ರೀತಿಯಲ್ಲಿ ದೇವದೂತರು 3 ಬಾರಿ ಪರಿಶುದ್ಧ 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 ಅಂತ ಹೇಳ್ತಾರೆ. ಅಂದ್ರೆ ದೇವರು ಅಷ್ಟು ಪರಿಶುದ್ಧರು, ಅದಕ್ಕೋಸ್ಕರನ ಅವರ ಮಹಿಮೆ ಅಷ್ಟು ಪ್ರಭಾವಶಾಲಿ ಅಂತದ್ದು. ಅಷ್ಟೇ ಅಲ್ಲ, ಇನ್ನೊಂದು ಗಮನಿಸಿ, ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು. ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಒಂದ್ಸಾರಿ ಊಹೆ ಮಾಡ್ಕೊಂಡು ನೋಡಿ. ನಾವು ಬಹಳ ಸಾರಿ ನಾವು ಸತ್ಯವೇದ ಓದ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಏನಾಯ್ತು ಅಂತೇಳಿ ಧ್ಯಾನ ಮಾಡಿ ನೋಡಿ. ಆಲಯದಲ್ಲಿ ಏನಾಗ್ತಾ ಇದೆ? ಅವರ ವಸ್ತ್ರದ ಅಂಚು ದೇವಾಲಯವನ್ನು ತುಂಬಿತ್ತು. ಅಂದ್ರೆ ಅದು ಊಹೆ ಮಾಡಿ ನೋಡಿ, ಕಲ್ಪನೆ ಮಾಡಿ ನೋಡ್ಕೊಳ್ಳಿ. ದೇವರ ಆಲಯ, ಅವರ ವಸ್ತ್ರದ ಅಂಚು ಇಡೀ ಆಲಯನ ತುಂಬಿಕೊಂಡಿದೆ. ದೂತರು ಪರಿಶುದ್ಧ 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 ಅಂತ ದೇವರನ್ನ ಹೊಗಳ್ತಾ ಇದ್ದಾರೆ. ದೇವರಿಗೆ ಸ್ತುತಿ. ಅವರ ಕೂಗು, ಆ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು. ಇಡೀ ದೇವಾಲಯ ಧೂಪದಿಂದ ತುಂಬಿತ್ತು. ಯೋಚನೆ ಮಾಡಿ ನೋಡಿ, ಅವರ ಮಹಿಮೆ ಎಷ್ಟು ಮಟ್ಟಿಗೆ ಇರಬೇಕು ಅಂತ. ಯಾಕೆ ಇದ್ರ ಬಗ್ಗೆ ಹೇಳ್ತಿದ್ರು ಅಂತಂದ್ರೆ, ದೇವರ ಆಲಯ ಅಂದ್ರು, ದೇವರು ಎಲ್ಲಿದ್ದಾರೋ ಅದೇ ಅವರ ಆಲಯ. ಇವತ್ತು ನನ್ನ ದೇಹನೇ ದೇವರ ಆಲಯ, ನನ್ನ ಮನೆ ದೇವರ ಆಲಯ, ನಾನು ಮಾಡುವಂತ ಕೆಲಸದ ಜಾಗ ದೇವರ ಆಲಯ. ದೇವ್ರು ಎಲ್ಲಿದಾರ ಅಂದ್ರೆ, ನಾವು ದೇವ್ರನ್ನ ಎಲ್ಲಿ ಕರೀತಿರೋ ದೇವರಲ್ಲಿ ಬರ್ತಾರೆ. ಆ ಜಾಗ ದೇವರ ಆಲಯ ಆಗತ್ತೆ. ದೇವರ ಆಲಯವಾದಾಗ ಇಲ್ಲಿ ಕೆಲವು ವಚನಗಳು ಓದಿದ್ರಲ್ವಾ, ಅವರ ಮಹಿಮೆನ ಗ್ರಹಿಸಿ ನೋಡಿ. ನನ್ನ ಜೊತೆಲಿ ದೇವರಿದ್ದಾರೆ, ನನ್ನ ಒಳಗೆ ದೇವರಿದ್ದಾರೆ ಅಂತಂದ್ರೆ ಅದೇ ಮಹಿಮೆ ಈಗ್ಲೂ ನಮ್ಮ ಜೊತೆಲಿದೆ. ಪ್ರಾರ್ಥನೆ ಮಾಡ್ಬೇಕಾದ್ರೆ, ದೇವ್ರನ್ನ ಕೂಗ್ಬೇಕಾದ್ರೆ ದೇವ್ರು ಹೋಗೊಟ್ಟು ಕೇಳಿಸ್ಕೊಳಕ್ ಬರ್ತಾರೆ. ಬಂದಾಗ ಅವರ ಮಹಿಮೆನೂ ಅವ್ರ ಜೊತೆಲಿ ಬರುತ್ತೆ. ಅವರ ಮಹಿಮೆ ಎಷ್ಟು ಅದ್ಭುತ ಅಂತಂದ್ರೆ, ಇಲ್ಲಿ ಕೆಲವು ವಿಷಯಗಳು ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ ನೀವು ಗಮನಿಸಿ ನೋಡಿ. ಬೇರೆ ಉದಾಹರಣೆಗಳನ್ನ ನೋಡ್ದ ಅಂತಂದ್ರೆ, ಹಲವಾರು ಸತ್ಯವೇದ ವಚನಗಳನ್ನ ಓದ್ದ ಅಂತಂದ್ರೆ, ಯಾವಾಗೆಲ್ಲ ದೇವರು ಕಾಣಿಸ್ಕೊಂತಾರೋ ಅಂದ್ರೆ ಅವರ ಮಹಿಮೆ ಪ್ರಕಟಣೆ ಆಗುತ್ತೋ, ಜನ ಹಲವಾರು ಬಾರಿ ಉದಾಹರಣೆ ನೋಡ್ಬೋದು, ಮೈ ಮರ್ತೋಗ್ಬಿಡ್ತಾರೆ, ಶಕ್ತಿ ಕಳ್ಕೊಂಡು ಪ್ರಜ್ಞೆ ತಪ್ಪಿ ಕೆಳಗ್ ಬೀಳೋದು, ಮುಖ ಮುಚ್ಕೊಳ್ಳೋದು. ಮುಖ ಆಗಿಲ್ಲ ಪೌಲನಾಗ್ಲಿ ಪೇತ್ರನಾಗ್ಲಿ ಹಲವಾರು ಜನ ಆ ರೀತಿಲಿ ಆಗೋದು ನಾವು ನೋಡಿದ್ವಿ. ಅಂದ್ರೆ ಅವರ ಮಹಿಮೆ ಅಷ್ಟು ಅದ್ಭುತವಾದದ್ದು. ಯಾಕೆ ಆ ಮಹಿಮೆ ಬಗ್ಗೆ ಇಲ್ಲಿ ಬರ್ದಿದ್ದಾರೆ? ಅದರಿಂದ ನಾವೇನ್ ಕಲಿಬಹುದು ಅಂತಂದ್ರೆ, ದೇವರು ನನ್ನ ಜೊತೆಲಿ ಇದ್ದಾರೆ ಅನ್ನೋಂಥ ಭರವಸೆ ನಮ್ಗೆ ಕೊಡ್ಬೇಕಲ್ವಾ. ಕೆಲವು ಸಲ ನಮಗೆ ಭವಿಷ್ಯದ ಬಗ್ಗೆ ಭಯ ಆಗ್ತಾ ಇರ್ಬೇಕಾದ್ರೆ, ಆ ಭಯದ ಸಮಯದಲ್ಲಿ ನಾನು ಆರಿಸ್ಕೋಬೇಕಾಗಿದೆ. ಏನ್ ಆರಿಸ್ಕೋಬೇಕಾಗಿದೆ? ನಾನು ನಂಬ್ತೀನಿ. ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ, ಆದ್ರೂ ನಾನು ದೇವ್ರನ್ನ ನಂಬ್ತೀನಿ. ಯಾಕಂದ್ರೆ ದೇವ್ರು ನನ್ನ ಸಾನ್ನಿಧ್ಯದಲ್ಲಿದ್ದಾರೆ. ಪರಿಸ್ಥಿತಿ ಬಗ್ಗೆ ಆತಂಕ ಆಗ್ತಾ ಇದೆಯೇ, ಧೈರ್ಯನ ಆರಿಸ್ಕೊಳ್ತೀನಿ ನಾನು. ಧೈರ್ಯ ಬಿಟ್ಕೊಡೋದು, ಯಾಕಂದ್ರೆ ದೇವರು ನನ್ನ ಸನ್ನಿಧಿಯಲ್ಲಿದ್ದಾರೆ. ಅನಿಶ್ಚಿತೆ ಹೊರೆ ಭಾರ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಭರವಸೆಯನ್ನು ನಾನು ಆರಿಸ್ಕೊಳ್ತೀನಿ.
ಯಾಕಂದ್ರೆ ದೇವರು ಆ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಇದನ್ನೆಲ್ಲ ನೋಡ್ದ ಅಂತಂದ್ರೆ, ಈಗ ದೇವರು ನನ್ನ ಜೊತೆಲಿ ನನ್ನ ಒಳಗೆ ನಿಲ್ಸಕ್ ಬಂದಿದ್ದಾರೆ. ಅಷ್ಟು ಸಾನ್ನಿಧ್ಯಕ್ಕೆ ಬಂದಿದ್ದಾರೆ. ಅಂದ್ರೆ ಅವರ ಮಹಿಮೆನೂ ಅಷ್ಟು ಸಾನ್ನಿಧ್ಯಕ್ಕೆ ಬಂದಿದೆ. ಅವರ ಮಹಿಮೆ ನನ್ನ ಇಷ್ಟು ಸಾನ್ನಿಧ್ಯದಲ್ಲಿ ಇದೆ ಅಂತಂದ್ರೆ ಯಾವ್ದ್ರ ಬಗ್ಗೆ ನಾನು ಚಿಂತೆ ಪಡಬೇಕು, ಯಾವ್ದ್ರ ಬಗ್ಗೆ ನಾನು ಆತಂಕ ಪಡಬೇಕು? ನಾನು ಇನ್ನೂ ಆತಂಕ ಪಡ್ತಾ ಇದ್ದೀನಿ, ಇನ್ನೂ ಭಾರವಾಗಿ ಜೀವಿಸ್ತಾ ಇದ್ದೀನಿ, ಇನ್ನೂ ಭಯದಲ್ಲಿ ಜೀವಿಸ್ತಾ ಇದ್ದೀನಿ ಅಂತಂದ್ರೆ ಅವರ ಮಹಿಮೆಯ ಗ್ರಹಣೆ ನನಗಾಗಿಲ್ಲ ಅಂತ ಅರ್ಥ. ಇಲ್ಲಿ 6ನೇ ಅಧ್ಯಾಯದಲ್ಲಿ ಏಷಯ ದೇವ್ರು ಏನ್ ತೋರಿಸ್ಕೊಡ್ತಾ ಇದ್ದಾರೆ ಏಷಯಗೆ, ನಮ್ಮ ಜೀವನದಲ್ಲೂ ನಡೀತಾ ಇದೆ. ಅವರ ಸಾನ್ನಿಧ್ಯ ನನ್ನ ಜೊತೆಲಿ ಇದ್ದಾರವರು, ನನ್ನ ಒಳಗೆ ಇದ್ದಾರವರು, ಅವರ ಮಹಿಮೆ ಇಲ್ಲಿದೆ ಅಂತಂದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ನಾನು ಎಷ್ಟೇ ಕಷ್ಟ, ಆತಂಕ, ದುಃಖ ಬಂದು ನಾನು ಎದುರಿಸಬಹುದು, ಯಾಕಂದ್ರೆ ದೇವ್ರು ನನ್ನ ಜೊತೆಲಿ ಇದ್ದಾರೆ ಅನ್ನೋಂಥ ಧೈರ್ಯ ಈ ಒಂದು ವಿಷಯ, ಈ ಒಂದು ಸಂಗತಿ ನಂಗೆ ತುಂಬ್ತಾ ಇದೆ. ಆ ವಿಷಯ ನಾವು ಕಲ್ತ್ಕೋಬೇಕಾಗಿದೆ. ಆಗ ನಾನು, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೆನಲ್ಲ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸಿದವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು, ಸೆರೆಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ, ಇದು ನಿನ್ನ ತುಟಿಗಳಿಗೆ ತಗಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಇಲ್ಲಿ ನಾವು ಗಮನಿಸಬೇಕಾಗಿದ್ದ ವಿಷಯ ಏನಂತಂದ್ರೆ, ದೇವರ ಆ ಮಹಿಮೆ, ಅವರು ಸಿಂಹಾಸನ ಮೇಲೆ ಕೂತಿರೋದನ್ನು ನೋಡಿದ್ರು, ಅವರ ಮಹಿಮೆ, ದೇವರ ದೂತರು ಅವರ ಮಹಿಮೆ ಇದನ್ನೆಲ್ಲ ನೋಡಿದ ತಕ್ಷಣ ಯೆಶಾಯನ ಪ್ರತಿಕ್ರಿಯೆ ಹೇಗಿತ್ತು? ಅಯ್ಯೋ ನನಗೆ ಕೇಡು ಬಂತು, ನಾನು ನಾಶವಾದೆನು, ನಾನು ಅಸಹ್ಯ, ನಾನು ಪಾಪಿ ಅಂತ ಪ್ರತಿಕ್ರಿಯಿಸ್ತದಾನೆ. ದೇವರ ಪಾವಿತ್ರ್ಯತೆಯ ಅಂದ್ರೆ ಎಷ್ಟು ಪರಿಶುದ್ಧವಾದವರು, ಅವರು ಮುಂದೆ ನಿಂತ್ಕೊಂಡಾಗ ಆಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ದೌರ್ಬಲ್ಯಗಳೇನು, ನಮ್ಮ ಮಿತಿಗಳೇನು, ನನ್ನ ಪಾಪ ಏನು ಅಂತ ಗೊತ್ತಾಗುತ್ತೆ. ಬಹಳ ಸಾರಿ ನಾವು ಏನ್ ತಪ್ಪು ಮಾಡ್ತೀರಿ ಅಂತಂದ್ರೆ, ನಾವು ಒಬ್ರಿಗೊಬ್ರು ಹೋಲಿಸ್ಕೊಂತೀರಿ. ನಾನು ಇಷ್ಟು ಸುಳ್ಳು ಹೇಳ್ತಾ ಇದ್ದೀನಿ, ಅವ್ನು ನನಗಿಂತ ಜಾಸ್ತಿ ಸುಳ್ಳು ಹೇಳ್ತಾ ಇದ್ದಾನೆ, ನಾನು ಪರವಾಗಿಲ್ಲ. ನಾನು ಎಷ್ಟು ಪಾಪ ಮಾಡ್ತಾ ಇದ್ದೀನಿ, ಅವ್ನು ನನಗಿಂತ ಜಾಸ್ತಿ ಇಷ್ಟು ಪಾಪ ಮಾಡ್ತಾ ಇದ್ದಾನೆ, ನಾನು ಪರವಾಗಿಲ್ಲ. ಆ ರೀತಿ ನಾವು ಒಬ್ರಿಗೊಬ್ರು ಹೋಲಿಸ್ಕೊಂಡು ಪರವಾಗಿಲ್ಲ ಅಂತ ಅನ್ಕೊಳ್ತೀವಿ. ದೇವ್ರ ಮುಂದೆ ನಿಂತ್ಕೊಂಡಾಗ ನಮ್ಗೆ ಅರ್ಥ ಆಗತ್ತೆ ಎಂತಹ ದೊಡ್ಡ ಪಾಪಿ, ಎಂತಹ ಅಸಹ್ಯಕಾರದಂತ ಮನುಷ್ಯ ನಾನು ಅಂತ. ಇದು ಬರೀ ಯೆಶಾಯನಿಗೆ ಮಾತ್ರ ಅಲ್ಲ, ಹಲವಾರು ಬಾರಿ ಸತ್ಯವೇದದಲ್ಲಿ ನಡೆದಿದೆ. ಇನ್ನು ಇಲ್ಲಿ ಯೆಶಾಯ 6ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ರಿ, ಅಯ್ಯೋ ನಾನು ಎಂತ ದೊಡ್ಡ ಪಾಪಿ ಅಂತ ಹೇಳ್ತಾ ಇರೋದು. ಅದೇ ರೀತಿಲಿ ಪೇತ್ರನಿಗೆ ಯೇಸು ಕಾಣಿಸ್ಕೊಂಡಾಗ ಲೂಕ 5ನೇದಲ್ಲಿ, ಕರ್ತನೇ ನನ್ನಿಂದ ದೂರವಾಗು, ನಾನು ಪಾಪಿ ಅಂತ ಪೇತ್ರ ಹೇಳ್ತಾನೆ. ಯೋಬ 42ನೇ ಅಧ್ಯಾಯದಲ್ಲಿ, ಅದಕ್ಕಿಂತ ಮುಂಚೆ 42ನೇ ಅಧ್ಯಾಯಕ್ಕಿಂತ ಮುಂಚೆ ನೀವು ನೋಡ್ದ ಅಂತಂದ್ರೆ ಆ ಸಂಭಾಷಣೆ, ದೇವರ ಮತ್ತು ಯೋಬನ ಸಂಭಾಷಣೆ, ಯೋಬ ಪ್ರಶ್ನಿಸ್ತಾನೆ ದೇವರಿಗೆ. ಅವಾಗ ದೇವರು 2-3 ಚಾಪ್ಟರ್ಗಳ ತನಕ ಪ್ರಶ್ನೆಗಳ ಮೇಲೆ ಕೇಳ್ತಾ ಇದ್ರೆ, ಆವಾಗ ಯೋಬನ್ಗೆ ಅರ್ಥ ಆಗುತ್ತೆ, ಅಯ್ಯೋ ನಾನು ಎಂತ ದಡ್ಡ. ಹೇಳ್ತಾನೆ, ನನ್ನನ್ನು ನಾನೇ ಅಸಹ್ಯ ಪಡುತ್ತೇನೆ, ಧೂಳಿನಲ್ಲಿಯೂ ಬೂದಿಯಲ್ಲೂ ಪಶ್ಚಾತ್ತಾಪ ಪಡುತ್ತೇನೆ ಅಂತ 42ನೇ ಅಧ್ಯಾಯದಲ್ಲಿ ಹೇಳ್ತಿದ್ದಾರೆ. ದೇವರ ಎಷ್ಟು ಸಾನ್ನಿಧ್ಯಕ್ಕೆ ಹೋಗ್ತಿರೋ ಆವಾಗ ನಮ್ಗೆ ಅರ್ಥ ಆಗತ್ತೆ ನಾವು ಎಷ್ಟು ದೊಡ್ಡ ಪಾಪಿ ಅಂತ. ಅಹಂಕಾರ ಪಡೋದಕ್ಕೆ ಏನೂ ಇಲ್ಲ ನಮ್ಮಲ್ಲಿ. ನಾವು ಒಬ್ರಿಗೊಬ್ರು ಹೋಲಿಕೆ ಮಾಡಿ ನೋಡೋದಲ್ಲ, ದೇವರನ್ನು ಹೋಲಿಕೆ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ ಎಷ್ಟು ಕ್ಷುಲ್ಲ, ಏನು ಇಲ್ಲ ನಾವು ಅಂತ. ಆದ್ರೂ ಅಂತ ಪರಿಸ್ಥಿತಿಯಲ್ಲಿ ಅಯ್ಯೋ ನಾನು ಹೀಗೆ ಅಂತ ಇದ್ರೆ, ಆ ವಚನದಲ್ಲಿ ನಾವು ಏನ್ ನೋಡ್ತಾ ಇದೀರಿ, ಗಮನಿಸಿ. ಆ ವಚನದಲ್ಲಿ ದೇವದೂತರು ಯಜ್ಞವೇದಿಯಿಂದ ಕೆಂಡ ತೆಗಿತಾ ಇದಾರೆ. ಕೈಯಿಂದ ತೆಗಿತಾ ಇದಾರ? ಇಲ್ಲ, ಅವರು ಒಂದು ಇಕ್ಕಳ. ಅಂದ್ರೆ ಈ ಯಜ್ಞವೇದಿ ಎಷ್ಟು ಪವಿತ್ರ ಅಂತಂದ್ರೆ ದೇವದೂತರು ಕೂಡ ಕೈ ಹಾಕಂಗಿಲ್ಲ. ದೇವದೂತರು ಅವ್ರು ಪಾಪ ಮಾಡಿದಾರೆ ಇಲ್ಲೋ ಗೊತ್ತಿಲ್ಲ, ಪಾಪ ಮಾಡಿದ್ದಾರೆ, ಯಾಕಂದ್ರೆ ಅನೇಕ ದೇವದೂತರು ಪಾಪ ಮಾಡಿರೋನ ಕೆಳಗೆ ಬೀಳ್ಸಿರ್ತಾರಲ್ವಾ. ಮಿಕ್ಕಿರೋರೆಲ್ಲ
ಪರಿಶುದ್ಧವಾಗಿದ್ರು ಕೂಡ ಅವರು ಯಜ್ಞವೇದಿನ ಮುಟ್ಟಕ್ಕಾಗಲ್ಲ. ಅವರೊಂದು ಹಿಡಿಕೆ, ಒಂದು ಇಕ್ಕಳ, ಅದನ್ನ ತಗೊಂಡು ಆ ಕೆಂಡ ತಗೊಳ್ತಾ ಇದ್ದಾರೆ. ಅಷ್ಟು ಪಾವಿತ್ರತೆ ದೇವರದ್ದು. ಇಂತಹ ಯಜ್ಞವೇದಿನ ಅಹಂಕಾರದಿಂದ ಸಮೀಪಿಸಿದಾಗ ಯುಜ್ಜಿಯನಿಗೆ ಕುಷ್ಠರೋಗ ಬಂದಿದ್ದು ಜ್ಞಾಪಕ ಇಟ್ಕೊಳ್ಳಿ. ಆದ್ರೆ ಗಮನಿಸಿ, ಇಲ್ಲಿ ಇವರು ಕೆಂಡನ ಆ ಒಂದು ಇಕ್ಕಳದಿಂದ ಹಿಡಿದು ಎತ್ಕೊಳ್ತಾ ಇದ್ದಾರೆ. ಆದ್ರೆ ಅದನ್ನ ಹಾಗೆ ಇಟ್ಕೊಂಡು ಏಷಯನ ಬಾಯೊಳಗೆ ಆಗ್ತಾ ಇಲ್ಲ. ಆ ಕೆಂಡನ್ ತಗೊಂಡು ಕೈಯಲ್ಲಿ ತಗೊಂಡು ಕೈಯಿಂದ ಏಷಯನ ಬಾಯೊಳಗೆ ಆಗ್ತಾ ಇದ್ದಾರೆ. ಏನ್ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ದೇವರು ದೂರದಿಂದ ನಮ್ಮನ್ನ ನಡೆಸ್ತಾ ಇದ್ದಾರೆ ಅಂತಲ್ಲ, ನಮ್ಮ ಸಾನ್ನಿಧ್ಯಕ್ಕೆ ಬರ್ತಾ ಇದ್ದಾರೆ. ವೈಯಕ್ತಿಕವಾಗಿ ನಮ್ಮ ಜೀವನದ ಒಳಗ್ ಬಂದು ನಮ್ಮ ಜೊತೆಲೇ ಇದ್ದು ನಮಗೆ ಸಹಾಯ ಮಾಡುವಂತಹ ದೇವರು. ಇವ್ರು ಈ ಕಳದಿಂದ ತಗೊಂಡು ಕೆಂಡ ತಗೊಂಡು ಹಂಗೆ ಹಾಕ್ಬೋದಾಗಿತ್ತಲ್ವಾ, ಅದನ್ನ ಕೈಯಲ್ಲಿ ತಗೊಂಡು ಕೈಯಿಂದ ಅವನ ಬಾಯೊಳಗೆ ಹಾಕ್ತಾ ಇದ್ದಾರೆ. ಅಂದ್ರೆ ದೇವರು ಇಂತಹ ಅದ್ಭುತ ಪ್ರೀತಿ ಮಾಡುವಂತ ದೇವರು ಅಂತ ನೀವು ಇಲ್ಲಿ ಗಮನಿಸಿ. ಅವರು ಶುದ್ಧ ಆದಾಗ ಆಮೇಲೆ ದೇವರು ಅವನ ಹತ್ರ ಮಾತಾಡ್ತಾರೆ. ಇದೆಲ್ಲ ಪ್ರತಿಕ್ರಿಯೆ ಆದ ನಂತರ ದೇವ್ರ ಹತ್ರ ಮಾತಾಡ್ತಾರೆ. ದೇವ್ರು ಮಾತಾಡಿದಾಗ ಅವರ ಮಾತಿನ ಕಡೆ ಗಮನ ಹರಿಸೋಣ. ಏನ್ ನಡೀತಾ ಇದೆ? ಅವರು ಪರಲೋಕ ರಾಜ್ಯದಲ್ಲಿ ಸಿಂಹಾಸನದ ಮೇಲೆ ಕೂತಿದ್ದಾರೆ. ಆ ಸಿಂಹಾಸನದಲ್ಲಿ ಅವರ ಅರಮನೆಯಲ್ಲಿ ಏನ್ ನಡೀತಾ ಇದೆ? ಈ ಸೆರೆಫಿಯವರೆಲ್ಲ ಬಂದು ದೇವರಿಗೆ ಸ್ತುತಿ, ಸ್ತೋತ್ರ, ಪರಿಶುದ್ಧ 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 ಅಂತಿದ್ದಾರೆ. ಅವರ ಮಹಿಮೆ ಎಲ್ಲಾ ಕಡೆ ತುಂಬಿಕೊಂಡಿದೆ. ಆ ಸನ್ನಿವೇಶ ಹೇಗಿದೆ ಅಂತ ಆಲೋಚನೆ ಮಾಡಿ ನೋಡಿ. ಆದ್ರೆ ನಾವು ಝೂಮ್ ಮಾಡಿ ಅವರ ಹೃದಯ ನೋಡೋಣ. ಅವರ ಹೃದಯ, ಓ ಇವ್ರು ಪರಿಶುದ್ಧ ಪರಿಶುದ್ಧ ಅಂತ ಇದಾರೆ, ಇವ್ರು ನನಗೆ ಸ್ತುತಿ ಮಾಡ್ತಾ ಇದಾರೆ, ಇದ್ರ ಕಡೆ ಎಲ್ಲ ಗಮನ ಹರಿತಿಲ್ಲ. ಅವರು ಹೃದಯದ ಮಾತು, ನಾನು ಯಾರನ್ನು ಕಳಿಸಲಿ, ನಮ್ಮ ಪರವಾಗಿ ಯಾರು ಹೋಗುವರು? ಈ ಸಿಂಹಾಸನ ಮುಗಿದುಕೊಂಡು ಆ ಮಹಿಮೆ, ಆ ದೇವದೂತರ ಸ್ತುತಿ, ಅದ್ರ ಬಗ್ಗೆ ಅವ್ರಿಗೆ ಗಮನ ಇಲ್ಲ. ಅವ್ರ ಗಮನ ಇರೋದು ಜನ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ, ಎಷ್ಟು ನೋವಿನಲ್ಲಿದ್ದಾರೆ ಅಂತ ಜನರ ಬಗ್ಗೆ ಚಿಂತೆ ಮಾಡಿಕೊಂಡು ಯಾರನ್ನು ಕಳುಹಿಸಬೇಕು, ಯಾರು ನಮ್ಮ ಪರವಾಗಿ ಹೋಗ್ತಾರೆ ಅಂತ ದೇವರ ಹೃದಯದ ಕೂಗು ಕೇಳ್ತಾ ಇದೆ. ಅಂದ್ರೆ ಈಗ್ಲೂ ಕೂಡ ಸಿಂಹಾಸನದ ಮೇಲೆ ಕೂತ್ಕೊಂಡು, ಪರಲೋಕದಲ್ಲಿ ಎಲ್ಲ ಇದೆ, ದೇವದೂತರಿದ್ದಾರೆ, ಎಲ್ಲ ಇದ್ರೂ ಕೂಡ ಅವರ ಚಿಂತೆ, ಅವರ ಗಮನ ಈ ಪ್ರಪಂಚದಲ್ಲಿ ಜನರು ಹೇಗಿದ್ದಾರೆ. ಅನೇಕರು ಖಿನ್ನತೆಯ ವಿರುದ್ಧ ಹೋರಾಡ್ತಾ ಇದ್ದಾರೆ. ನನ್ನ ಕೈಲಿ ಆಗಲ್ಲ, ಪರಿಸ್ಥಿತಿ ಹದಗೆಟ್ಟು ಹೋಗ್ತಾ ಇದೆ ಅಂತ ಯಾರೆಲ್ಲ ಕುಗ್ಗು ಹೋಗಿದಾರೋ ಅವ್ರ ಬಗ್ಗೆ ಚಿಂತೆ ದೇವರಿಗಿದೆ. ಜೀವನದಲ್ಲಿ ಭರವಸೆ ಕಳ್ಕೊಂಡ್ಬಿಟ್ಟಿರ್ತಾರಲ್ವ, ಒಂಟಿತನ ಕಾಡ್ತಾ ಇದೆಯಲ್ಲ, ನಿರೀಕ್ಷೆಗಾಗಿ ಹುಡುಕ್ತಾ ಇದಾರಲ್ವಾ, ಅಂತಹವರ ಮನಸ್ಸಿನ ನೋವು ಅವರು ಕೇಳಿಸಿ ಅವ್ರು ಕೇಳ್ತಿದ್ದಾರೆ, ಅಯ್ಯೋ ಇವ್ರಿಗೆ ಸಹಾಯ ಮಾಡೋರು ಯಾರು? ಈ ಕ್ಷಣ ಕೂಡ ಆಲೋಚನೆ ಮಾಡಿ ನೋಡಿ. ಪ್ರಪಂಚದಲ್ಲಿ ಕೆಲವರು, ಅಯ್ಯೋ ನನ್ನ ಜೀವನದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ನಾನು ಸತ್ತೋದ್ರೆ ಸಾಕು ಅಂತ ಹೇಳಿ ಆತ್ಮಹತ್ಯೆ ಮಾಡುವಂತ ಆಲೋಚನೆ ಬಂದಿರುವಂತ ಅನೇಕ ಜನರು ಈ ಕ್ಷಣದಲ್ಲಿದ್ದಾರೆ. ಅವರ ಕೂಗು ದೇವ್ರು ಕೇಳಿಸ್ಕೊಂತ ಇದ್ದಾರೆ. ಈ ಕ್ಷಣದಲ್ಲೂ ಕೂಡ ಅನೇಕ ಜನರು ಬಾರ್ನಲ್ಲಿ ಕೂತ್ಕೊಂಡು ಕುಡಿತಾ ಇರ್ಬೋದು. ಯಾಕೆ ಕುಡಿತಾ ಇದಾರೆ? ಜೀವನದ ಕಷ್ಟ ಮರಿಬೇಕು, ಚಿಂತೆಯಿಂದ ಹೊರಗೆ ಬರಬೇಕು, ಇದು ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಕಾರಣವಾಗಿ ಕುಡಿತಾ ಇರ್ಬೋದು. ಆ ಚಿಂತೆ, ಆ ಬಾಧೆಯ ಕೂಗು ದೇವ್ರು ಕೇಳಿಸ್ತಾ ಇದೆ. ಈ ಕ್ಷಣದಲ್ಲೂ ಕೂಡ ನಾವು ಆರಾಧನೆಯಲ್ಲಿ ಪಾಲ್ಗೊಳ್ತಾ ಇದ್ರು ಅನೇಕ ಮನೆಗಳಲ್ಲಿ ಹೊಡೆದಾಡ್ತಾ ಇರ್ತಾರೆ, ಕಿರ್ಚಾಡ್ತಾ ಇರ್ತಾರೆ, ಜಗಳ ಆಡ್ತಾ ಇರ್ತಾರೆ, ನೆಮ್ಮದಿ ಇಲ್ಲ, ನೋವಿನಲ್ಲಿ ನರಳ್ತಾ ಇರ್ತಾರೆ. ಆ ನರಳ್ತಾರಂತ ಕೂಗು ದೇವ್ರು ಕೇಳಿಸ್ಕೊಂತಾ ಇದಾರೆ. ದೇವ್ರು ಕೇಳಿಸ್ಕೊಂಡು ಏನ್ ಹೇಳ್ತಾ ಇದಾರೆ ಗೊತ್ತಾ? ಒಂದು ವಚನ ತೋರಿಸ್ತೀನಿ ನೋಡಿ.
ಬಹಳ ಸಾರಿ ನನಗೆ ಆ, ಈ ವಚನ ಕಾಡ್ತಾ ಇರುತ್ತೆ. ಎರೇಮಿಯ 8ನೇ ಅಧ್ಯಾಯ ವಚನ 21, 22, 9ನೇ ಅಧ್ಯಾಯ 1ನೇ ವಚನ. ನನ್ನ ನನ್ನ ಪ್ರಜೆ ಎಂಬಾಕೆಯ ಭಂಗದಿಂದ ನನಗೆ ಭಂಗವಾಯಿತು. ಅವಾಗ ಹೇಳಿದ್ನಲ್ಲ, ಅನೇಕ ಆ, ಜನರು ನೋವಿನಲ್ಲಿದ್ದಾರೆ. ಆ ನೋವು ನನಗೆ ಕಾಡ್ತಾ ಇದೆ. ಅವರ ಭಂಗದಿಂದ ನನಗೆ ಭಂಗವಾಯಿತು. ನಾನು ಕರ್ರಗಾದೆನು, ಭಯವು ನನ್ನನ್ನು ಹಿಡಿದಿದೆ. ಆಲೋಚನೆ ಮಾಡ್ಬಿಡಿ, ದೇವ್ರು ಭಯವು ನನ್ನನ್ನು ಹಿಡಿದಿದೆ. ಭಯ ಅಂತಂದ್ರೆ ಯಾಕೆ ಭಯ? ಜನರು ಕಷ್ಟದಲ್ಲಿದ್ದಾರೆ, ನೋವುದಲ್ಲಿದ್ದಾರೆ ಅನ್ನೋಂಥ ವಿಷಯ ಭಯ. ಅವ್ರು ಕೇಳ್ತಾರಂತ ಪ್ರಶ್ನೆ, ಗಿಲ್ಯಾದಿನಲ್ಲಿ ಔಷಧವಿಲ್ಲವೋ? ಅಲ್ಲಿ ವೈದ್ಯನು ಸಿಗನು? ನನ್ನ ಪ್ರಜೆ ಎಂಬ ಆಕೆಗೆ ಯಾಕೆ ಗುಣವಾಗಲಿಲ್ಲ? ಕರ್ನಾಟಕದಲ್ಲಿ ಶಿಷ್ಯರಿಲ್ಲವೋ? ಕ್ರೈಸ್ತವಿಲ್ಲವೋ? ಯಾಕೆ ನನ್ನ ಜನರಿಗೆ ಸುವಾರ್ತೆ ಸಾರ್ತಾ ಇಲ್ಲ, ಸುವಾರ್ತೆ ಸಿಗ್ತಾ ಇಲ್ಲ? ನಾನಿದ್ದೀನಿ ಅವರ ಕಷ್ಟಕ್ಕೆ ಅನ್ನೋಂಥ ವಿಷಯ ಯಾಕೆ ತಲುಪಿಸ್ತಾ ಇಲ್ಲ? ಕ್ರೈಸ್ತರಿ ಇದ್ರೆ ಯಾಕೆ ಸುವಾರ್ತೆ ಅವ್ರಿಗೆ ಸಿಗ್ತಾ ಇಲ್ಲ? 9ನೇ ಅಧ್ಯಾಯ 1ನೇ ವಚನ. ಅಯ್ಯೋ, ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ಇದ್ದರೆ ಎಷ್ಟೋ ಲೇಸು. ಯಾಕೆ? ನನ್ನ ಜನರಲ್ಲಿ ಹತರಾದವರ ನಿಮಿತ್ತ ಹಗಲಿರುಳು ಅಳಬೇಕಲ್ಲ. ಕಣ್ಣೀರಿಡ್ತಾ ಇದ್ದಾರೆ. ಆ ಕಣ್ಣೀರಿನಿಂದ ಯೆಶಾಯನಿಗೆ ಕೇಳಿಸಿದಂತ ಆ ಮಾತು, ಯಾರು ಹೋಗಿ ಸುವಾರ್ತೆ ಸಾರ್ತಾರೆ? ನನ್ನ ಜನರು ನರಳ್ತಾ ಇದ್ದಾರಲ್ಲ, ಅವ್ರಿಗೆ ಹೋಗಿ ಯಾರು ನನ್ನ ವಾರ್ತೆಗಳನ್ನ ಬೋಧಿಸ್ತಾರೆ? ಕ್ರೈಸ್ತರಿ ಇದ್ರೆ ಕರ್ನಾಟಕದಲ್ಲಿ ಯಾಕೆ ಜನರಿಗೆ ನಾನು ಆಧಾರವಾಗಿ ನಿಲ್ತಾ ಇದ್ದೀನಿ ಅನ್ನೋಂಥ ವಿಷಯ ಅವ್ರಿಗೆ ಸಿಗ್ತಾ ಇಲ್ಲ, ತಲುಪ್ತಾ ಇಲ್ಲ? ಯಾಕೆ ಅವ್ರಿಗೆ ಗುಣ ಆಗ್ತಾ ಇಲ್ಲ? ಯಾಕೆ ಅವ್ರಿಗೆ ಸ್ವಾರ್ಥ ಸಿಗ್ತಾ ಇಲ್ಲ ಅಂತ ಅವರ ಕೂಗು ಈಗ ನಿಮಗೆ ಕೇಳಿಸ್ತಾ ಇದೆಯಾ? ಈ ಕೂಗು ಯೆಶಾಯನಿಗೆ ಕೇಳಿಸ್ಕೊಂಡಾಗ ಅವನ ಪ್ರತಿಕ್ರಿಯೆ ಸಂಪೂರ್ಣ ಶರಣಾಗತಿ, ಷರತ್ತಿಲ್ಲದೆ ನಾನು ಸೇವೆ ಮಾಡಕ್ ರೆಡಿ ಇದ್ದೀನಿ ಅಂತ ಹೇಳಿ ಏನ್ ಹೇಳ್ತದಾನೆ? ನಾನಿದ್ದೇನೆ, ನನ್ನನ್ನು ಕಳುಹಿಸು. ನಮ್ಗೆ ಅನೇಕ ಸಾರಿ ಅನ್ಸುತ್ತೆ, ನಾನು ಹೋಗಿ ದೇವ್ರ ಸೇವೆ ಮಾಡೋದಾ? ಮೋಶೆ ಹಂಗೆ ಅಂದ, ನನಗೆ ಮಾತಾಡಕ್ ಬರಲ್ಲ ಅಂತ. ವಿಮೋಚನ ಕಾಂಡ 4ನೇ ಅಧ್ಯಾಯದಲ್ಲಿ ಎರೇಮಿಯಾನು ಹಂಗೆ ಅಂದ, ನಾನು ಚಿಕ್ಕ ಹುಡುಗ, ನಾನು ಹೋಗಿ ಜನರಿಗೆ ಸುವಾರ್ತೆ ಸಾರೋದ? ಕಾರಣಗಳು ಕೊಟ್ಟರು ಕೂಡ ದೇವರು ಇಲ್ಲ, ನಾನಿದ್ದೀನಿ, ನೀವು ಹೋಗಿ ಮಾಡಿ ಅಂತ ಕಳಿಸ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಬಗ್ಗೆ ನಮ್ಗೆ ಏನೇ ಅನಿಸ್ತಾ ಇದ್ರು ಈ ದಿನ ದೇವ್ರು ಹೇಳ್ತಿದ್ದಾರೆ, ಸುವಾರ್ತೆ ಸಾರಿ, ನನ್ನ ಜನರಿಗೆ ಹೋಗಿ ಆ ಭರವಸೆ ನೀಡಿ. ಭರವಸೆ ನೀಡೋರು ಯಾರು? ದೇವರು ಕೇಳಿಸ್ಕೊಳ್ಳಕ್ಕೆ ಕಾತುರರಾಗಿದ್ದಾರೆ. ಈಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂತ ಹೇಳೋಂತ ಶಿಷ್ಯರು ಯಾರು? ಹೇಳೋಂತ ಕ್ರೈಸ್ತರು ಯಾರು ಅಂತ ಅವರು ಕಾಯ್ತಾ ಇದ್ದಾರೆ. ನಾವೊಂದು ವಿಷಯನ ಅರ್ಥ ಮಾಡ್ಕೋಬೇಕು. ದೇವರ ಅಪಾರ ಕೃಪೆಯನ್ನು ಅನುಭವಿಸಿದ ವ್ಯಕ್ತಿ ಏಕೈಕ ನೈಸರ್ಗಿಕ ಪ್ರತಿಕ್ರಿಯೆ ಎಂದರೆ ಸಂಪೂರ್ಣ ಮತ್ತು ತಕ್ಷಣದ ಶರಣಾಗತಿ. ಅಂದ್ರೆ ನನಗೆ ಅವ್ರ ಕೃಪೆ ಅರ್ಥ ಆಗಿದೆ, ಅವರ ಪ್ರೀತಿ ಅರ್ಥ ಆಗಿದೆ ಅಂತಂದ್ರೆ ಯಾವುದೇ ಷರತ್ತಿಲ್ಲ ಅಂತಂದ್ರೆ ನನ್ನ ಪರಿಸ್ಥಿತಿ ಎಲ್ಲ ಬದಲಾವಣೆ ಆದ್ರೆ ಆಮೇಲೆ ಹೋಗಿ ನಾನು ಸೇವೆ ಮಾಡ್ತೀನಿ, ಆಮೇಲೆ ಹೋಗಿ ನೀವು ಹೇಳಿದ್ ನಾನು ಕರೆ ಮಾಡ್ತೀನಿ ಅನ್ನೋದಲ್ಲ. ನನ್ನ ಪರಿಸ್ಥಿತಿ ಬದಲಾವಣೆ ಆದ್ರೂ ಆಗಿಲ್ಲ ಅಂದ್ರೂ ದೇವರೇ ನೀನ್ ಇದ್ದೀರಿ ಅಂತ ಆ ಭರವಸೆಯಿಂದ ನಾನು ಹೋಗಿ ನಿನ್ನ ಸೇವೆ ಮಾಡ್ತೀನಿ. ಈಗಲೂ ಕೂಡ ಜನರನ್ನ ಅಳ್ತಾ ಇದ್ದಾರೆ, ನರಳ್ತಾ ಇದ್ದಾರೆ, ಅವ್ರಿಗೋಗಿ ನಿಮ್ಮ ಸುವಾರ್ತೆ ನಾನು ತಲುಪಿಸ್ತೀನಿ ಅನ್ನೋಂತಹ ಕ್ರೈಸ್ತರು, ಅನ್ನೋಂತಹ ಶಿಷ್ಯರಿಗೋಸ್ಕರ ದೇವರು ಹುಡುಕ್ತಾ ಇದ್ದಾರೆ. ಈ ಹೊತ್ತು ಈ ವಿಷಯಗಳು ಕೇಳಿದಾಗ, ಈ ವಚನಗಳು ಓದಿದಾಗ ಪವಿತ್ರಾತ್ಮರು ನಿಮ್ಮ ಹತ್ರ ಏನ್ ಮಾತಾಡ್ತಾ ಇದ್ದಾರೆ? ನಿಮ್ಮ ಪ್ರತಿಕ್ರಿಯೆ ಏನು? ದೇವರ ಆ ಕೂಗು ನಿಮಗೆ ಕೇಳಿಸ್ತಾ ಇದೆಯಾ? ಯಾರು ಹೋಗ್ತಾರೆ? ನಮ್ಮ ವಿಷಯನ ಹೋಗಿ ಯಾರು ತಿಳಿಸ್ತಾರೆ ಅನ್ನೋಂತ ಅವರ ಆ ಕೂಗು, ಅವರ ಆ ಕರೆ ನಮಗ್ ಕೇಳಿಸ್ತಾ ಇದೆಯಾ? ಪವಿತ್ರಾತ್ಮರು ನಿಮ್ಮ ಹತ್ರ ಏನ್ ಮಾತಾಡ್ತಾ ಇದ್ದಾರೆ? ಬಹುಶಃ ಈಗ ನಮ್ಮಲ್ಲಿ ಕೆಲವರು ನಿರಾಶೆಗೊಂಡ ಸಂಬಂಧಿಕರಿಗೆ ಕರೆ ಮಾಡಬೇಕು. ಅಂದ್ರೆ ನಿಮ್ಗೆ ಗೊತ್ತಿದೆ, ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರೋ ಒಬ್ರು ನಿರಾಶೆ ಆಗಿದ್ದಾರೆ. ನೀವು ಅವರು ಫೋನ್ ಮಾಡ್ಬಿಟ್ಟು
ಪ್ರೋತ್ಸಾಹದ ಕೆಲವು ಮಾತುಗಳು ಮಾತಾಡ್ದ ಅಂತಂದ್ರೆ ಅವ್ರಿಗೆ ಆ ಶಕ್ತಿ, ಆ ಭರವಸೆ, ಸಾಂತ್ವನ ಸಿಗಬಹುದು. ಅಥವಾ ನಿಮ್ಗೆ ಗೊತ್ತಿದೆ ಈ ವ್ಯಕ್ತಿ ಈ ನೋವಿನಲ್ಲಿದ್ದಾರೆ ಅಂತ, ಇವತ್ತು ಹೋಗಿ ಅವ್ರನ್ನ ಭೇಟಿ ಮಾಡಿ, ನೀವು ಅವ್ರ ಮನೆಗೆ ಹೋಗಿ ಅಥವಾ ಅವ್ರನ್ನ ನಿಮ್ ಮನೆ ಕರೀರಿ. ಪವಿತ್ರಾತ್ಮ ಆ ವಿಷಯ ನಿಮ್ಮ ಹತ್ರ ಮಾತಾಡ್ತಾ ಇದಾರ? ಅಥವಾ ನಿಮಗೆ ಗೊತ್ತಿದೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂತ ಸಹೋದ್ಯೋಗಿಗಳಿಗೆ ಪ್ರೋತ್ಸಾಹ ಬೇಕಾಗಿದೆ, ಅವ್ರು ಅವಾಗ ಬಂದು ನಿಮ್ಮ ಹತ್ರ ಅವರ ಜೀವನದ ಭಾರ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದಾರೆ, ನೀವು ಅವ್ರಿಗೆ ದೇವರು ಇರಿದ್ದಾರೆ ಅನ್ನೋಂಥ ಭರವಸೆ, ಆ ಸುವಾರ್ತೆ ಅವ್ರ ಹತ್ರ ಹೋಗಿ ಸಾರಿ. ನೀವು ಇಷ್ಟು ದಿನ, ಇಷ್ಟು ವರ್ಷಗಳ ತನಕ ನೀವು ಹೆಂಚಿದ್ದಾರೆ, ಅಯ್ಯೋ ನಾನು ಹೋಗಿ ಹೇಳೋದು, ನಾ ಹೇಳ್ಬೇಕಾ ಹೇಳಬಾರ್ದ ಅಂತ. ಬಹುಶಃ ದೇವರದೇ ಕೇಳ್ತಾ ಇದ್ದಾರೆ. ನೀವು ಹೋಗಿ ಆ ಸಹೋದ್ಯೋಗಿಗೆ ಪ್ರೋತ್ಸಾಹ ನೀಡಿ. ಅಥವಾ ನಿಮ್ಗೆ ಗೊತ್ತಿದೆ ಯಾರೋ ಒಬ್ರು ಆರ್ಥಿಕ ವಿಷಯದಲ್ಲಿ ಅಸಹಾಯಕರಾಗಿದ್ದಾರೆ, ಅವ್ರಿಗೆ ಸಹಾಯ ಬೇಕಾಗಿದೆ ಅಂತ, ನಿಮ್ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಪವಿತ್ರಾತ್ಮ ನಿಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರ? ಅಥವಾ ಎಷ್ಟೋ ವರ್ಷಗಳಿಂದ ನೀವು ಫ್ರೆಂಡ್ಸ್ ಆಗಿದ್ದೀರ, ಇದುವರೆಗೂ ನೀವು ಸುವಾರ್ತೆ ಸಾರಿಲ್ಲ, ಅಥವಾ ಎಷ್ಟು ಸಾರಬೇಕಾಗಿತ್ತೋ, ಎಷ್ಟು ಹಂಚ್ಕೋಬೇಕಾಗಿತ್ತೋ ದೇವ್ರ ಬಗ್ಗೆ ಅಷ್ಟು ಹಂಚ್ಕೊಂಡಿಲ್ಲ ಅಂತಂದ್ರೆ, ಪವಿತ್ರಾತ್ಮ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ನೀವು ಹೋಗಿ ಆ ಫ್ರೆಂಡ್ ಹತ್ರ ಸುವಾರ್ತೆ ಹಂಚ್ಕೊಳ್ಳಿ. ಸತ್ಯವೇದ ವಚನದಲ್ಲಿರುವಂತ ಯೇಸುವಿನ ವಿಷಯವಾಗಿ ಅವ್ರ ಹತ್ರ ಹೋಗಿ ಹಂಚ್ಕೊಳ್ಳಿ. ಇದ್ಯಾವುದು ಆಗಿಲ್ಲ ಅಂತಂದ್ರೆ ಉದ್ದೇಶ ಪೂರ್ವಕವಾಗಿ ಪ್ರಾರ್ಥಿಸಿ. ಅನೇಕ ಕೊರತೆಗಳು ನಿಮ್ಗೆ ಕಾಣಿಸ್ತಾ ಇದೆ, ಪವಿತ್ರಾತ್ಮ ನಿಮಗೆ ತೋರಿಸ್ತಾ ಇರ್ತಾರೆ. ಆ ಕೊರತೆಗಳಿಗೋಸ್ಕರ, ಯಾರೋ ದಾಂಪತ್ಯದ ಜೀವನ ಸರಿ ಇಲ್ಲ, ಯಾವಾಗ್ಲೂ ಜಗಳ ಆಡ್ತಾ ಇದಾರೆ, ನೆಮ್ಮದಿ ಇಲ್ಲ ಅಂತಂದ್ರೆ ಅವ್ರಿಗೋಸ್ಕರ ಉದ್ದೇಶ ಪೂರ್ವಕವಾಗಿ ಪ್ರಾರ್ಥಿಸಿ. ಯಾವುದೋ ಒಂದು ಕುಟುಂಬ ಹಣಕಾಸಿನ ಬಾಧೆಯಿಂದ ನರಳುತ್ತಾ ಇದ್ರೆ ಅವ್ರಿಗೋಸ್ಕರ ಉದ್ದೇಶ ಪೂರ್ವಕವಾಗಿ ಪ್ರಾರ್ಥಿಸಿ. ಅಥವಾ ಯಾವುದೋ ಒಂದು ದಂಪತಿ ಮದುವೆ ಆಗಿ ಎಷ್ಟೋ ವರ್ಷಗಳಿಂದ ಅವ್ರಿಗೆ ಮಗು ಇಲ್ಲ ಅಂತಂದ್ರೆ ಆ ದಂಪತಿಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಬಹಳ ವರ್ಷಗಳಾದ್ರೂ ಇನ್ನೂ ಮದುವೆ ಆಗೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಒಂದು ಬ್ರದರ್ ಒಂದು ಸಿಸ್ಟರ್ಗೋಸ್ಕರ ಹುಡುಕ್ತಾ ಇದ್ರು ಅಂತಾರೆ, ಅವ್ರಿಗೋಸ್ಕರ ಪ್ರತ್ಯೇಕವಾಗಿ ಉದ್ದೇಶಪೂರ್ವಕವಾಗಿ ಪ್ರಾರ್ಥನೆ ಮಾಡೋಣ. ಪವಿತ್ರಾತ್ಮರು ಏನ್ ತೋರಿಸ್ಕೊಡ್ತದಾರೆ ನಿಮ್ಗೆ, ಅದನ್ನ ನೋಡಿದಾಗ ಏಷಯ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ನೋ ಆ ರೀತಿಯಲ್ಲಿ ಇಗೋ ದೇವರೇ ನಾನಿದ್ದೇನೆ ಅಂತ ನಾವು ದೇವರಿಗೆ ಆನ್ಸರ್ ಮಾಡೋಣ. ಅವರ ಕೂಗಿಗೆ ಹೋಗೋಣ, ಮುಂದೂಡಬೇಡದ್ ಬೇಡ. ಅಲ್ಲಿ ಸಾರಿ ಪವಿತ್ರಾತ್ಮ ನಮ್ಮ ಹತ್ರ ಮಾತಾಡಿರ್ತಾರೆ, ಆಮೇಲೆ ಮಾಡೋಣ ಅಂತ ನಾವು ಮುಂದೂಡ್ಕೊಂಡೇ ಬರ್ತಾ ಇರ್ಬೋದು. ಈಗ ಮುಂದೂಡೋದ್ ಬೇಡ, ಈಗ ಮಾಡೋಣ. ಬಹಳ ವಾರಗಳಿಂದ, ತಿಂಗಳುಗಳಿಂದ, ವರ್ಷಗಳಿಂದ ನೀವು ನಿರ್ಲಕ್ಷ್ಯ ಮಾಡ್ತಾ ಇರ್ಬೋದು. ಈಗ ನಿರ್ಲಕ್ಷ್ಯ ಮಾಡೋದು ಬೇಡ. ಏಷ್ಯಾ ಯಾವ ರೀತಿ ಇಗೋ ನಾನು ಇದ್ದೇನೆ ಅಂತ ಹೇಳಿದ್ನೋ ಅದೇ ರೀತಿಯಲ್ಲಿ ನಾವು ದೇವರಿಗೆ ಇಗೋ ನಾನು ಇದ್ದೇನೆ, ನನ್ನನ್ನು ಕಳಿಸು ಅಂತ ಕೇಳೋಣ. ಅಥವಾ ನೆಪಗಳು ಹೇಳೋದ್ ಬೇಡ. ಇದು ಯಾಕೆ ಮಾಡಕ್ಕಾಗ್ತಿಲ್ಲ ಅಂದ್ರೆ ಅವ್ರು ಒಪ್ಕೊಳ್ತಾರೋ ಇಲ್ವೋ, ಅವ್ರು ನನ್ನ ಮಾಡಿದ ಮಾತು ಕೇಳ್ತಾರೋ ಇಲ್ವೋ, ನೆಪಗಳು ಬೇಡ. ಪವಿತ್ರ ಆತ್ಮ ನಿಮ್ಗೆ ಹೇಳ್ತಾ ಇದ್ರೆ ಇದನ್ನು ಮಾಡಿ ಅಂತ ಮಾಡೋಣ, ನೆಪ ಹೇಳೋದ್ ಬೇಡ. ಪವಿತ್ರ ಆತ್ಮರು ಈಗ ನಮ್ಮ ಹತ್ರ ಏನ್ ಮಾತಾಡ್ತಾ ಇದಾರೆ? ಖಂಡಿತವಾಗ್ಲೂ ದೇವರು ಪ್ರತಿಯೊಬ್ಬರನ್ನು ಕರೀತಾ ಇದ್ದಾರೆ. ಅವ್ರು ನನ್ನ ಕರೀತಾ ಇದ್ದಾರಾ ಇಲ್ವಾ ಅನ್ನೋದಂತ ಪ್ರಶ್ನೆ ಅಲ್ಲ, ಅವರು ನನ್ನ ಹತ್ರ ಮಾತಾಡ್ತಾ ಇದ್ದಾರಾ ಇಲ್ವಾ ಅನ್ನೋದು ಪ್ರಶ್ನೆ ಅಲ್ಲ. ಈಗ ಪ್ರಶ್ನೆ ನಾವು ಕೇಳ್ಕೊಬೇಕಾಗಿರೋದು, ನನ್ನ ಪ್ರತಿಕ್ರಿಯೆನ, ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರು ಕರೀತಾ ಇದ್ದಾರೆ, ನನ್ನ ಪ್ರತಿಕ್ರಿಯೆ ಏನು? ಈಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು. ಏಷಾಯ 6ನೇ ಅಧ್ಯಾಯ 8ನೇ ವಚನ ಹೇಳ್ದಂಗೆ ನಾವು ಪ್ರತಿಕ್ರಿಯಿಸ್ತಿದ್ದೀರ? ನನ್ನ ಪ್ರಾರ್ಥನೆ ನಾವೆಲ್ಲರೂ ಸೇರಿ ಈ ರೀತಿಯಲ್ಲಿ ಪ್ರತಿಕ್ರಿಯಿಸ. ಬಹಳ ಸಾರಿ ನಾನು ಅಸಡ್ಡೆ ಮಾಡಿದ್ದೀನಿ, ಬಹಳ ಸಾರಿ ನಾನು ನಿರ್ಲಕ್ಷ್ಯ ಮಾಡಿದ್ದೀನಿ. ಅನೇಕ ವಿಷಯಗಳು ಏನ್ ಮಾಡಬೇಕು ಅಂತ ಪವಿತ್ರಾತ್ಮ ತೋರಿಸ್ತಾ ಇದ್ದಾರೋ ಅದು ಮಾಡದೇ ಇದ್ದೀನಿ. ಕೆಲವು ಸಾರಿ ಸೈತಾನ ಮೋಸಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ನೀನ್ ನೋಡಿ ಮಿನಿಸ್ಟ್ರಿ ಚರ್ಚ್ ಸೇವೆ ಅಂತ ಹೋಗ್ತಾ ಇದ್ದ ಅಂತಂದ್ರೆ ನಿನ್ ಕುಟುಂಬ ನೀನ್ ನೋಡ್ಕೊಳಕ್ ಆಗೋದಿಲ್ಲ. ನಿನ್ನ ಭವಿಷ್ಯದ ಬಗ್ಗೆ ನೀನು ಎಷ್ಟು ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ಬೇಕು ಅದೆಲ್ಲ ಆಗೋದಿಲ್ಲ ಅನ್ನೋಂಥ ಆಲೋಚನೆಗಳು, ಶೋಧನೆಗಳು ನನ್ನೊಳಗೆ ಆಗ್ತಾ ಇರ್ತಾನೆ. ಆದ್ರೆ ನಾನು ನನ್ನ ಜೀವನ ಪರಿಗಣಿಸಿ ನೋಡ್ದ ಅಂತಂದ್ರೆ, ಎಷ್ಟೋ ಸಾರಿ ನಾನು ಮಿನಿಸ್ಟ್ರಿ ಅಂತ ಹೋಗಿ ಅಯ್ಯೋ ನಾನು ತಂದೆಯಾಗಿ ಏನೆಲ್ಲ ಮಾಡ್ಬೇಕು ಅದೆಲ್ಲ ಮಾಡಕ್ ಆಗ್ತಾ ಇಲ್ಲ ಅಂತಂದಾಗ
ನಾನು ಮಿನಿಸ್ಟ್ರಿಗೆ ಪ್ರಾಶಸ್ತ್ಯ ಕೊಟ್ಟಾಗ ದೇವರು ಆ ಆಶೀರ್ವಾದ ಕೊಟ್ಟಿದ್ದಾರೆ. ನಾನಿದ್ದು ನನ್ನ ತಂದೆಯಾಗಿ ಏನೆಲ್ಲ ಮಾಡ್ಬೇಕಂತಿದ್ದೀನೋ ಅದಕ್ಕಿಂತ ಜಾಸ್ತಿ ದೇವರು ಅವ್ರ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಆಶೀರ್ವಾದ ಮಾಡಿ ಅವ್ರನ್ನ ಸರಿಯಾದ ಪೋಷಣೆಯಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಆ ಆಶೀರ್ವಾದ ಅಂದ್ರೆ ನಾನು ದೇವರಿಗೆ ಪ್ರಾಶಸ್ತ್ಯ ಕೊಟ್ಟು ದೇವರ ಕಾರ್ಯಕ್ಕೆ ಪ್ರಾಶಸ್ತ್ಯ ಕೊಟ್ಟಾಗ ನನ್ನ ಕುಟುಂಬಕ್ಕೆ ಬಂದಿರುವಂತ ಆಶೀರ್ವಾದ ನಾನು ನೋಡಿದ್ದೀನಿ. ಅದು ಒಂದ್ಸಾರಿ ಎರಡ್ ಸಾರಿ ಅಲ್ಲ, ಕಂಟಿನ್ಯೂಸ್ ಆಗಿ ಆಶೀರ್ವಾದಗಳು ಬರ್ತಾನೆ ಇದೆ. ಅಷ್ಟೇ ಅಲ್ದಿರ ಈ ಕೆಲಸ ಹಣದ ವಿಷಯ ಅಂತ ಬಂದಾಗ ಮಿನಿಸ್ಟ್ರಿಗೆ ಪ್ರಾಶಸ್ತ್ಯ ಕೊಟ್ಟಾಗ, ದೇವ್ರ ಸೇವೆಗೆ ಪ್ರಾಶಸ್ತ್ಯ ಕೊಟ್ಟಾಗ ಅನೇಕ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ನನಗೆ ಕೆಲಸ, ನನಗೆ ಹಣ ಸಂಪಾದನೆ ಮಾಡುವಂತಹ ಆಶೀರ್ವಾದಗಳು ದೇವರು ಕೊಟ್ಟಿದ್ದಾರೆ. ಸೈತಾನ ಅದನ್ನೆಲ್ಲ ನೋಡ್ಬೇಡ, ಅದ್ ಬಿಟ್ಬಿಡು, ಬೇರೆಯವ್ರು ನೋಡು, ಅವ್ರು ನೋಡಿ ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ, ಆ ರೀತಿಯಲ್ಲಿ ಶೋಧನೆ ಮಾಡ್ತಾ ಇದ್ರು. ಇಲ್ಲ ಇಲ್ಲ, ನಾನು ಧ್ಯಾನದಲ್ಲಿ ಕೂತ್ಕೊಂಡಾಗ ದೇವ್ರು ಇದೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ. ನನ್ನ ಆಶೀರ್ವಾದಗಳು ಎಷ್ಟಿದೆ ನೋಡು ಅಂತ. ಆ ಆಶೀರ್ವಾದನ ಜ್ಞಾಪಿಸ್ಕೊಂಡು ಕೃತಜ್ಞತೆಯಿಂದ ನಾನು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಈಗೋ ನಾನಿದ್ದೇನೆ, ನನ್ನನ್ನು ಕಳಿಸು ಅಂತ. ಅನೇಕ ಸಾರಿ ವಿಫಲ ಆಗ್ತೀನಿ, ಕೆಳಗೆ ಬೀಳ್ತೀನಿ, ಮತ್ತೆ ಎದ್ದೇಳ್ತೀನಿ, ಮತ್ತೆ ನಡೀತೀನಿ, ಮತ್ತೆ ದೇವ್ರ ಸೇವೆಯಲ್ಲಿ ಸಾಗ್ಬೇಕು ಅಂತ. ಅದೇ ರೀತಿಲಿ ನಾವೆಲ್ಲರೂ ಕೂಡ ಅಂತಹ ಒಂದು ನಿರ್ಧಾರ ನಾವು ಮಾಡೋಣ. ದೇವರು ನಮ್ಮನ್ನ ಕರೀತಾ ಇದ್ದಾರೆ, ಅವ್ರು ಕರೀತಾ ಇದ್ದಾರೋ ಇಲ್ವಾ ಅನ್ನೋದು ಪ್ರಶ್ನೆ ಅಲ್ಲ. ಪ್ರಶ್ನೆ ನನ್ನ ಪ್ರತಿಕ್ರಿಯೆ ಏನು, ನನ್ನ ಉತ್ತರ ಏನು. ಈಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು. ಆ ರೀತಿಲಿ ನಾವು ಪ್ರತಿಕ್ರಿಯಿಸ್ತಿದ್ರ, ಆ ರೀತಿಲಿ ಉತ್ತರ ಕೊಡ್ತಾ ಇದ್ದೀರಾ ದೇವರಿಗೆ? ನಾವು ಕರ್ತರ ಭೋಜನದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಯೇಸುವಿನ ಮೂಲಕ ಸಂಪೂರ್ಣ ಶುದ್ಧೀಕರಣ ಅಂತ ವಿಷಯ ನಾವು ಗಮನಿಸಬೇಕಾಗಿದೆ. ಈಗ ಕರ್ತರ ಭೋಜನದಲ್ಲಿ ಪಾಲ್ಗೊಳ್ಬೇಕಾದ್ರೆ ಈ ರೊಟ್ಟಿ ಯೇಸು ಕ್ರಿಸ್ತರ ದೇಹ, ಈ ದ್ರಾಕ್ಷರಸ ಯೇಸು ಕ್ರಿಸ್ತರ ರಕ್ತಕ್ಕೆ ಹೋಲಿಸುತ್ತೆ. ಯಾವ ರೀತಿಲಿ ಅಂದು ಅಂದ್ರೆ ಯೆಶಾಯ 6ನೇ ಅಧ್ಯಾಯದಲ್ಲಿ ಅಂದು ಕೆಂಡವು ಮಾಡಿದ ಕಾರ್ಯವನ್ನು ಇಂದು ಯೇಸುವಿನ ಶಿಲುಬೆಯ ಯಜ್ಞವು ಮಾಡಿ, ಆತನ ರಕ್ತವು ನಮ್ಮನ್ನು ಸಂಪೂರ್ಣವಾಗಿ ಶುದ್ಧೀಕರಿಸುತ್ತದೆ. ಈಗ ಈ ರೊಟ್ಟಿ ಮತ್ತು ದ್ರಾಕ್ಷಾರಸ ತಗೋಬೇಕಾದ್ರೆ ಆ ಸತ್ಯ, ಅಮೋಘವಾದಂತ ಸತ್ಯ, ಅದನ್ನ ಸಂಪೂರ್ಣವಾಗಿ ನಾವು ಜೀವಿಸ್ಕೋಬೇಕು, ಜೀರ್ಣಿಸ್ಕೋಬೇಕು. ಅಲ್ಲಿ ಯೆಶಾಯ ಹೇಳುದು, ನಿನ್ನ ದೋಷವು ಪರಿಹಾರವಾಯಿತು. ಅದೇ ಮಾತು ಇವತ್ತು ಯೇಸು ಕ್ರಿಸ್ತರ ರಕ್ತದ ಕಾರಣವಾಗಿ ನನ್ನ ದೋಷವು ಪರಿಹಾರವಾಯಿತು, ನನ್ನ ಪಾಪವು ನಿವಾರಣೆಯಾಯಿತು. ನಾವು ಈಗ ಅಪರಾಧಿ ಮನೋಭಾವದಿಂದ ಹೊರಗೆ ಬರ್ಬೇಕು. ಅಯ್ಯೋ ನನ್ನ ಪಾಪ, ಹೌದು ನಾನು ಪಾಪ ಮಾಡಿದ್ದೀರಿ, ಆ ಪಾಪಕ್ಕೆ ನನಗೆ ಕ್ಷಮಾಪಣೆ ಸಿಕ್ಕಿದೆ, ನಾನು ಕ್ಷಮಿಸಲ್ಪಟ್ಟಿದ್ದೀನಿ. ಈಗ ನಾನು ಜೀವನ ಮಾಡ್ಬೇಕಾದ್ರೆ ನಾನು ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಇದೆಲ್ಲ ಮಾಡಿದಾಗ ನನಗೆ ಕ್ಷಮಾಪಣೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ಮಾಡೋದಲ್ಲ. ನಾನು ಏನೇ ಮಾಡಿದ್ರು ನನ್ಗೆ ಕ್ಷಮಾಪಣೆ ಸಿಗಲ್ಲ. ಕ್ಷಮಾಪಣೆ ದೇವರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಶಿಲುಬೆ ಮೇಲೆ ಯೇಸು ಕ್ರಿಸ್ತರು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ರಕ್ತ ಸುರಿಸಿದ್ದಾರೆ. ಆಗೋಗಿದೆ. ಇದು 2000 ವರ್ಷಗಳ ಹಿಂದೆ ಆಗೋಗಿದೆ. ನನ್ನ ಪಾಪಗಳು, ಇವತ್ತು ನಾನು ಮಾಡುವಂತ ಪಾಪಗಳಿಗೆ ಕ್ಷಮಾಪಣೆ ಸಿಗ್ಬಿಡಿದೆ. ನಾನೀಗ ಏನು ಮಾಡಬೇಕು ಅಂತ ಏನಿಲ್ಲ. ಈ ಪಾಪ ಕ್ಷಮಾಪಣೆನ ಅಂಗೀಕಾರ ಮಾಡಿ ಅದನ್ನ ನಂಬಿ, ಅಯ್ಯೋ ಇಂತಹ ಪಾಪಿ ಆಗಿದ್ದ ನನ್ನನ್ನು ಕ್ಷಮಿಸ್ತಾ ಇದ್ದಾರಲ್ಲ ದೇವರು ಅನ್ನೋಂಥ ಮನಸ್ಸು, ಪಶ್ಚಾತ್ತಾಪ ನಮ್ಮೊಳಗ್ ಬಂದು ಇನ್ನು ಮುಂದೆ ನಾನು ಪರಿಶುದ್ಧವಾಗಿ ಜೀವನ ಮಾಡ್ತೀನಿ, ಯಾಕಂದ್ರೆ ಕ್ಷಮಿಸಲ್ಪಟ್ಟಿದ್ದೀನಿ, ಇಷ್ಟೆಲ್ಲ ಪಾಪ ಮಾಡಿದ್ರು ದೇವ್ರು ಕ್ಷಮಿಸ್ತಾ ಇದ್ದಾರಲ್ವಾ ಅನ್ನೋಂಥ ಮನೋಭಾವದಿಂದ ಇನ್ನು ಮುಂದೆ ನಾನು ಪಾಪ ಮಾಡೋದಿಲ್ಲ, ಇನ್ನು ಮುಂದೆ ನಾನು ಪರಿಶುದ್ಧವಾಗಿ ಜೀವನ ಮಾಡ್ತೀನಿ, ಇನ್ನು ಮುಂದೆ ನಾನು ನಿಜವಾದ ಕ್ರೈಸ್ತನಾಗಿ ಯೇಸು ಕ್ರಿಸ್ತ ತೋರಿಸ್ಕೊಟ್ಟಂತಹ ಉದಾಹರಣೆ ಪ್ರಕಾರ ನಾನು ಜೀವನ ಮಾಡ್ತೀನಿ ಅನ್ನೋಂಥ ನಿರ್ಧಾರ ನಾವು ಮಾಡಿಕೊಂಡು ಈ ರೊಟ್ಟಿ ಮತ್ತು ದ್ರಾಕ್ಷಾರಸ ತಗೊಳ್ಳೋಣ. ಯಾವ ರೀತಿಯಾಗಿ ಅಲ್ಲಿ ಆ ದೇವದೂತರು ಆ ಕೆಂಡನ ಕೈ ತಗೊಂಡು ಕೈಯಿಂದ ಅವ್ರ ಬಾಯಿಗೆ ಆಗ್ತಾ ಇದಾರಲ್ಲ, ಅದೇ ರೀತಿಲಿ ದೇವ್ರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರಂತ, ನಾನಿನ್ನ ಸಾನ್ನಿಧ್ಯದಲ್ಲಿದ್ದೀನಿ ಅಂತ ಹೇಳೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ದೇವರು ನಾನು ಈ ದೇಹ ಪಾಪಿ ದೇಹ, ಎಷ್ಟೋ ಪಾಪ ಮಾಡಿದ್ದೆ, ಆದ್ರೆ ಅವರ ರಕ್ತದಿಂದ ಇದನ್ನ ಪರಿಶುದ್ಧ ಮಾಡಿ ನನ್ನ ಒಳಗೆ ನೆಲೆಸಕ್ ಬರ್ತಾ ಇದ್ದಾರೆ. ಅಷ್ಟು ಸಮೀಪಕ್ಕೆ ಯೇಸು ಬರ್ತಾ ಇದ್ದಾರೆ.
ಬಂದಿದ್ದಾರೆ, ಈಗ ಇದ್ದಾರೆ. ಈ ವಿಷಯನ ಗ್ರಹಣೆ ಮಾಡಿ ಜೀರ್ಣಿಸ್ಕೊಂಡು ಅರ್ಥ ಮಾಡಿಕೊಂಡು ಇಂತಹ ಮಹಾ ವಿಷಯನ ನಾವು ಬಹಳ ಸಾರಿ ಮರ್ತೋಗ್ಬಿಡ್ತೀರಿ, ಅಸಡ್ಡೆ ಮಾಡ್ತೀರಿ. ಇದು ನಿಜ. ಶಿಲುಬೆ ಈ ನಿಜಾಂಶ ನಮಗ್ ತೋರಿಸ್ಕೊಡ್ತದೆ. ಅದನ್ನ ಮತ್ತೆ ನಮಗ್ ನಾವೇ ಮೆಲ್ಕ್ ಹಾಕೊಂಡು ಹೌದು ಇದು ನಿಜ ಅಂತ ಅರ್ಥ ಮಾಡಿಕೊಂಡು ಈ ರೊಟ್ಟಿ ಮತ್ತು ದ್ರಾಕ್ಷಾರಸ ತಗೊಳ್ಳೋಣ. ನಾವು ಕ್ಷಮಿಸಲ್ಪಟ್ಟಿದ್ದೀರಿ. ಕ್ಷಮಾಪಣೆಯಿಂದ ಆ ಕೃತಜ್ಞತೆಯುತ ಜೀವನ ಇನ್ಮೇಲೆ ನಾವು ಮಾಡೋಣ. ರೊಟ್ಟಿ ಮತ್ತು ದ್ರಾಕ್ಷಾರಸಕ್ಕೋಸ್ಕರ ಪ್ರಾರ್ಥಿಸೋಣ. ಹೌದು ಸ್ವಾಮಿ, ನಾನು ಪಾಪಿ. ನಾನು ಮಾಡಿರುವಂತ ಪಾಪಗಳೆಲ್ಲ ನೋಡಿದ್ರೆ ನನಗೆ ಅಸಹ್ಯ ಅನ್ಸುತ್ತೆ ಸ್ವಾಮಿ. ಅಂತಹ ದೊಡ್ಡ ಪಾಪಿ ಸ್ವಾಮಿ. ಇಂತಹ ದೊಡ್ಡ ಪಾಪಿಯನ್ನು ಕ್ಷಮಿಸೋದಕ್ಕೋಸ್ಕರ ನೀವು ಶಿಲುಬೆಗೆ ನಿಮ್ಮ ಪ್ರಾಣ ತ್ಯಾಗ ಮಾಡಿದ್ರಿ, ರಕ್ತ ಸುರಿಸಿದ್ರಿ ಸ್ವಾಮಿ ನನಗೋಸ್ಕರ. ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಸ್ವಾಮಿ ನಿಮಗೆ. ಆ ಪ್ರೀತಿ ನನಗೆ ಸಂಪೂರ್ಣವಾಗಿ ಅರ್ಥ ಆಗ್ಬೇಕು ಸ್ವಾಮಿ. ಬಹಳ ಸಾರಿ ನಾನು ಅರ್ಥ ಮಾಡ್ಕೊಳ್ಲಿಲ್ಲ ಸ್ವಾಮಿ. ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅನ್ನೋಂಥ ವಿಷಯ ಸಂಪೂರ್ಣವಾಗಿ ನಾನು ಗ್ರಹಣೆ ಮಾಡ್ಕೊಂಡಿಲ್ಲ ಸ್ವಾಮಿ. ಮಂದ ಬುದ್ಧಿ ಸ್ವಾಮಿ ನಂದು. ನನ್ನ ಕ್ಷಮಿಸಿ ಸ್ವಾಮಿ. ಈ ನಿಜ, ಈ ಸತ್ಯನ ಸಂಪೂರ್ಣವಾಗಿ ಗ್ರಹಣೆ ಮಾಡುವಂತ ಮನಸ್ಸು ನನಗೆ ಕೊಡಿ ಅಂತ ಕೇಳ್ಕೊಂತ ಇದ್ದೀನಿ ಸ್ವಾಮಿ. ಇದುವರೆಗೂ ಮಾಡಿರುವಂತ ಪಾಪಗಳಿಗೆ ಕ್ಷಮಿಸಿದ್ದೀರಾ, ಅದಕ್ಕೋಸ್ಕರ ನಿಮ್ಗೆ ಕೃತಜ್ಞತೆ ಸೂಚಿಸ್ತಾ ಇದ್ದೀನಿ ಸ್ವಾಮಿ. ಇನ್ಮೇಲೆ ನಾನು ಜೀವನ ಮಾಡ್ಬೇಕಾದ್ರೆ ಆ ಕೃತಜ್ಞತೆನ ಅರ್ಥ ಮಾಡ್ಕೊಂಡು, ಅಯ್ಯೋ ನಾನು ಕ್ಷಮಿಸಲ್ಪಟ್ಟಿದ್ದೀನಿ, ಆ ವಿಷಯನ ಅರ್ಥ ಮಾಡ್ಕೊಂಡು ಅದಕ್ಕೆ ಪ್ರಕಾರವಾಗಿ ಪ್ರತಿಕ್ರಿಯೆಯಾಗಿ ಈಗೋ ನಾನಿದ್ದೇನೆ, ನನ್ನನ್ನು ಕಳಿಸು, ನನ್ನನ್ನು ಉಪಯೋಗಿಸು, ನಿನ್ನ ಸೇವಕನಾಗಿ ನಾನು ಸೇವೆ ಮಾಡ್ಬೇಕಂತಿದ್ದೀನಿ ಅನ್ನೋಂಥ ಮನಸ್ಸು ನಮ್ಗೆ ಕೊಡಿಬೇಕು ಅಂತ ಕೇಳ್ಕೊಂತ ಇದ್ದೀನಿ ಸ್ವಾಮಿ. ಯೇಸುವೆ, ಶಿಲ್ಬೆ ಮಾಡಿರುವಂತ ನಿಮ್ಮ ಆ ಮಹಾ ತ್ಯಾಗಕ್ಕೆ ನಿಮಗೆ ಕೃತಜ್ಞತೆ ಹೇಳ್ತಾ ಈ ರೊಟ್ಟಿ ಮತ್ತು ದ್ರಾಕ್ಷಾರಸನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ಈ ಪ್ರಾರ್ಥನೆ ಯೇಸುವೆ ನಿಮ್ಮ ನಾಮದಲ್ಲಿ ಕೇಳ್ತಾ ಇದ್ದೀರಿ. ಆಮೇನ್.